ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ಸೆಕೆಂಡ್ ಸೆಮ್ BB ಅವ್ರದ್ದು ಡೇಟಾ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ನ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೇಟಾ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ ಎಲ್ಲ ಚಾಪ್ಟರ್ಸು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ನೋಡೋಣ, ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇಟ್ ಈಸ್ ಎ ಸ್ಟಡಿ ಆಫ್ ಕಲೆಕ್ಷನ್, ಅನಲೈಸಿಂಗ್, ಪ್ರೆಸೆಂಟೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಕಲೆಕ್ಷನ್ ಅಂದರೆ ಫಸ್ಟು ಡೇಟಾ ಏನು ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ, ಇಲ್ಲಿ ನೋಡಿ, ಇವಾಗ ಒಂದು ಡೇಟಾನ ಕಲೆಕ್ಟ್ ಮಾಡುತ್ತೆ ಅಂದ್ಕೊಳ್ಳಿ. 1000 ಡೇಟಾಸ್ ಇರುತ್ತೆ. ಅಷ್ಟು ಡೇಟಾನು ನಾವು ಪ್ರೆಸೆಂಟ್ ಮಾಡೋದಕ್ಕಾಗುತ್ತಾ? ಇಲ್ಲ. ಅದರಲ್ಲಿ ಯಾವುದು ಕರೆಕ್ಟಾಗಿದೆ, ಯಾವುದು ತಪ್ಪಾಗಿದೆ ಅಂತ ಅನಲೈಸ್ ಮಾಡುತ್ತೆ. ಓಕೆನಾ. ನೆಕ್ಸ್ಟು ಅದನ್ನು ಪ್ರೆಸೆಂಟೇಷನು ಇನ್ನೊಬ್ಬರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ನೋಡಿ, ಈ ಥರ ಡೇಟಾಸ್ ಕಲೆಕ್ಟ್ ಮಾಡಿದ್ದೀವಿ ಅಂತ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಏನು ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ, ಆಮೇಲೆ ಅನಲೈಸ್ ಮಾಡುತ್ತೆ, ಪ್ರೆಸೆಂಟೇಷನ್ ಕೊಡುತ್ತೆ, ಥರ್ಡ್ ಒನ್ನು. ನೆಕ್ಸ್ಟು ಇಂಟರ್ಪ್ರಿಟೇಷನ್ ಅಂದರೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಯಾವುದೇ ರೀತಿ ಡೌಟ್ಸ್ ಇರಬಾರ್ದು, ಆ ಥರ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆನಾ. ಸ್ಟ್ಯಾಟಿಸ್ಟಿಕ್ಸು ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ. ಹೀಗಿರುತ್ತೆ, ಇಲ್ಲ ಪೈ ಚಾರ್ಟಲ್ಲಿ ಇರುತ್ತೆ. ಇವಾಗ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿರ್ತಾನಂದರೆ, ಹಿಂಗೊಂದು ಸರ್ಕಲ್ ಇದೆ. ನಮ್ಮ ಕ್ಲಾಸಲ್ಲಿ ಸ್ಟ್ರೆಂತ್ ಬಂದು ಇಷ್ಟು ಜನ ಆಬ್ಸೆಂಟು, ಇಷ್ಟು ಜನ ಪ್ರೆಸೆಂಟ್ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಇದೊಂದು 100% ಅಂತ ಕನ್ಸಿಡರ್ ಮಾಡಿದೆ. 75% ಅಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ, ಇನ್ನು 25 ಅಷ್ಟು ಬಂದಿಲ್ಲ ಅಂತ. ಈ ಥರ ಈಸಿಯಾಗಿ ಅನಲೈಸ್ ಮಾಡಿಬಿಡ್ಬೋದಲ್ವ ನಾವು. ಸೊ ಎಕ್ಸಾಂಪಲ್ ಏನಂದರೆ, ಸ್ಟ್ಯಾಟಿಸ್ಟಿಕ್ಸ್ಗೆ ಇವಾಗ ಕ್ರೈಮ್ ರೇಟ್ ಇರ್ಬೋದು. ಇವಾಗ ಎಲ್ಲಿ ಯಾವ ಸ್ಟೇಟಲ್ಲಿ ಜಾಸ್ತಿ ಕ್ರೈಮ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಟ್ ಆಗಿದ್ದಾರೆ ವರ್ಕರ್ಸು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಗೆ ಹೇಳ್ತೀವಿ ಹೇಳಿ, ಊರು ಬಿಟ್ಟು ಬೆಂಗಳೂರಿಗೆ ಜಾಸ್ತಿ ಜನ ಬಂದಿರೋದು. ಬರೀ ನಮ್ಮ ಕರ್ನಾಟಕದಿಂದ ಬಂದಿಲ್ಲ, ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ದಾರೆ ನಮ್ಮ ಬೆಂಗಳೂರಿಗೆ ಅಲ್ವಾ. ಸೊ ಈಸಿಯಾಗಿ ಹೇಳ್ತೀವಿ. ಮತ್ತು ಅನಲೈಸ್ ಕಸ್ಟಮರ್ ಸರ್ವೆ ಡೇಟಾ ಟು ಅಂಡರ್ಸ್ಟ್ಯಾಂಡ್ ಪ್ರಿಫರೆನ್ಸ್ ಆ್ಯಂಡ್ ಬೈಯಿಂಗ್ ಹ್ಯಾಬಿಟ್. ಏನಂದರೆ ನಾವು ಅನಲೈಸ್ ಮಾಡ್ತೀವಿ. ಇವಾಗ ಒಂದು ಫೋನ್ ಯೂಸ್ ಮಾಡೋದ್ರಿಂದ ನಮಗೇನು ಗೊತ್ತಾಗುತ್ತೆ, ಯಾರಿಗೆ ಏನು ಇಷ್ಟ ಅಂತ ಗೊತ್ತಾಗುತ್ತೆ. ಇವಾಗ ಹುಡುಗರು ಏನು ಮಾಡ್ತಾರೆ, ಬರೀ ಈಗ ಕಾರ್ಸ್ ನೋಡೋದಿರ್ಬೋದು, ಶೂಸ್ ಇರ್ಬೋದು. ಅವಾಗ ಏನಾಗುತ್ತೆ ಅಂದರೆ, ಈ ವ್ಯಕ್ತಿಗೆ ಏನು ಇಷ್ಟ ಅಂತ ಅಮೆಝಾನು, ಫ್ಲಿಪ್ಕಾರ್ಟ್ ಅವ್ರಿಗೆ, ಮೀಶೋ ಅವ್ರಿಗೆ, ಇನ್ನು ತುಂಬ ಆ್ಯಪು ಅವ್ರಿಗೆಲ್ಲ ಗೊತ್ತಾಗಿ ಏನು ಮಾಡುತ್ತೆ, ಲಿಂಕ್ ಶೇರ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಓಕೆನಾ. ಏನಂದರೆ ನಮಗೆ ಅದರಿಂದ ಏನಾಗುತ್ತೆ, ಕಸ್ಟಮರ್ ಸರ್ವೆ ಡೇಟಾ ಟು ಅಂಡರ್ಸ್ಟ್ಯಾಂಡ್ ಪ್ರಿಫರೆನ್ಸ್ ಆ್ಯಂಡ್ ಬೈಯಿಂಗ್ ಹ್ಯಾಬಿಟು. ಏನೇನು ಗೊತ್ತಾಗುತ್ತೆ, ಬೈಯಿಂಗ್ ಹ್ಯಾಬಿಟ್, ಏನು ಪರ್ಚೇಸ್ ಮಾಡ್ತಾರೆ, ಹೇಗೆ ಪರ್ಚೇಸ್ ಮಾಡ್ಬೋದು, ಈ ಕಸ್ಟಮರು ನಾರ್ಮಲು, ಲೋ ಕ್ಲಾಸಾ, ಮಿಡಲ್ ಕ್ಲಾಸಾ, ಇಲ್ಲಾಂದರೆ ಅಪ್ಪರ್ ಕ್ಲಾಸಾ, ಹೈ ಕ್ಲಾಸಾ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನೀವೇನಾದರೂ ಮಿಡಲ್ ಕ್ಲಾಸ್ ಅಂದರೆ ನಿಮ್ಗೊಂದು 1000 ರೂಪಾಯಿ ರೇಂಜಲ್ಲಿ ಬಟ್ಟೆಗಳು ತೋರಿಸುತ್ತೆ. ಹೈ ಕ್ಲಾಸ್ ಅಂದರೆ 2000, 3000 ಆ ಥರ ತೋರಿಸುತ್ತೆ. ಅಂದರೆ ಈ ಸರ್ವೆ ಸ್ಟ್ಯಾಟಿಸ್ಟಿಕ್ಸು ಇದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಓಕೆನಾ. ಇವಾಗ ಮೀನಿಂಗ್ ಗೊತ್ತಾಯ್ತಲ್ವ. ನೆಕ್ಸ್ಟು ಫಂಕ್ಷನ್ಸ್ ನೋಡೋಣ. ಇವಾಗ ನೆಕ್ಸ್ಟು ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಫಸ್ಟ್ ಏನಿದೆ, ಫಾರ್ಕಾಸ್ಟಿಂಗ್ ಇದೆ, ಕಂಪ್ಯಾರಿಸನ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಸಿಂಪ್ಲಿಫೈ ಕಾಂಪ್ಲೆಕ್ಸಿಟಿ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪ್ರೆಸ್ ಫ್ಯಾಕ್ಟ್ ಇನ್ ನಂಬರ್ಸ್ ಇದೆ. ಇಲ್ಲಿ ನೋಡಿ, ನಾನು ಇದು ಬರೀ 4 ಪಾಯಿಂಟ್ಸೇ ಕೊಟ್ಟಿದ್ದೀನಿ. ಯಾಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಆ್ಯಂಡ್ ನಿಮಗೆ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸು ಕೇಳಿದೆ, ಬರೀ ಯಾವುದಾದ್ರು ಈ 4 ಪಾಯಿಂಟ್ಸಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಯಾವುದಾದ್ರು 2 ಪಾಯಿಂಟ್ಸನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ 4 ಪಾಯಿಂಟ್ಸ್ ಮೇನ್ ಪಾಯಿಂಟ್ಸನ್ನ ಬರೆದುಬಿಟ್ಟು ಹಾಗೆ ಬಿಟ್ಬಿಡಿ. ಇಲ್ಲಾಂದರೆ 2 ಪಾಯಿಂಟ್ಸನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸು 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಅವಾಗ ಏನು ಮಾಡಬೇಕು, 4 ಪಾಯಿಂಟ್ಸನ್ನ, ಮೇನ್ ಪಾಯಿಂಟ್ಸನ್ನ ಒಂದು ಬರೆದು ಬಿಟ್ಬಿಡಿ. ಇಲ್ಲಾಂದರೆ ಯಾವುದಾದ್ರು 2 ಪಾಯಿಂಟ್ಸನ್ನ ಎಕ್ಸ್ಪ್ಲೈನ್ ಮಾಡಿ. ಓಕೆನಾ. ಇವಾಗ ಫಾರ್ಕಾಸ್ಟಿಂಗ್ ಅಂತ ಏನಂದರೆ, ಮುಂದೆ ಏನಾಗುತ್ತೆ ಅಂತ ನಮಗೆ ಇವಾಗಲೇ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಗೊತ್ತಾಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಫ್ಯೂಚರ್ ಪ್ರಿಡಿಕ್ಷನ್ ಬೈ ಸ್ಟಡಿಯಿಂಗ್ ಯುವರ್ ಕರೆಂಟ್ ಡೇಟಾ. ಯು ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ವಾಟ್ ಹ್ಯಾಪನ್ಸ್ ಇನ್ ಫ್ಯೂಚರ್. ಅಂದರೆ ಇವಾಗ ಒಂದು ಬಿಸ್ನೆಸ್ದೇ ಅಂದ್ಕೊಳ್ಳಿ. ಈ ಬಿಸ್ನೆಸ್ ಏನಾಗ್ತಿರುತ್ತೆ, ಒಂದು ಡೇಟಾ ಇರುತ್ತೆ, ಏನು ಈ ಥರ ಒಂದು ಡೇಟಾಗಳಿರುತ್ತೆ. ಒಂದು ಲಾಸ್ಟ್ 5 ಇಯರ್ಸಿಂದ ಲಾಸೇ ಆಗ್ತಿರುತ್ತೆ. ಸೊ ನಮಗೆ ಆ ಡೇಟಾ ನೋಡೋದೇ ಗೊತ್ತಾಗುತ್ತೆ ಮುಂದಿನ ವರ್ಷ ಇವನು ಪ್ರಾಫಿಟ್ ಸರ್ವೈವ್ ಆಗೋದಕ್ಕಾಗುತ್ತಾ ಇಲ್ವಾ, ಫ್ಯಾಕ್ಟ್ರಿ ಇರುತ್ತಾ ಇಲ್ಲ ಮುಚ್ಕೊಂಡು ಹೋಗುತ್ತಾ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಕಂಪ್ಯಾರಿಸನ್ಸು ಅಂದರೆ ನಮಗೆ 2-3 ಡೇಟಾನ ಒಟ್ಟಿಗೆ ಇಟ್ಕೊಂಡು ಈಸಿಯಾಗಿ ಕಂಪೇರ್ ಮಾಡ್ತಾ ಹೋಗ್ಬೋದು ನಾವು. ಓಕೆನಾ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಸಿಂಪ್ಲಿಫೈಸ್ ಕಾಂಪ್ಲಿಸಿಟಿ ಅಂದರೆ ಡಿಫಿಕಲ್ಟೇ ಫೀಲ್ ಆಗಲ್ಲ ನಮಗೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 2-3 ಚಾಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು 10 ಚಾಟ್ ಇದ್ದು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ,
ಇದೊಂದು ಕಂಪನಿ ಇದೊಂದು ಕಂಪನಿ ಇದೊಂದು ಕಂಪನಿ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಒಂದು ಕಂಪನಿನಲ್ಲಿ ಇದು ಎ, ಇದು ಬಿ, ಇದು ಸಿ ಕಂಪನಿ ಅಂತ ಅಂದ್ಕೊಳ್ಳೋಣ. ಇವಾಗ ಎ ಕಂಪನಿಲಿ ಇಷ್ಟು ಪ್ರಾಫಿಟ್ಟು ಇಷ್ಟು ಲಾಸ್ ಇದೆ, ಬಿ ಕಂಪನಿಲಿ ಇಷ್ಟು ಪ್ರಾಫಿಟ್ಟು ಹಾಫ್ ಲಾಸ್ ಇದೆ, ಮತ್ತು ಸಿ ಕಂಪನಿಲಿ ಇಷ್ಟು ಲಾಸ್ ಇದೆ ಇಷ್ಟು ಪ್ರಾಫಿಟ್ ಇದೆ. ಇಲ್ಲಿ ನೋಡಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಪ್ರಾಫಿಟ್ ಇದೆ ಎಷ್ಟು ಲಾಸ್ ಇದೆ, ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ. ಅದೇ ನಿಮಗೆ ಅದು ನಂಬರ್ ಫಾರ್ಮಲ್ಲಿ 10 crores ಪ್ರಾಫಿಟ್ 2 lakh ಲಾಸು ಈ ಥರ ಎಲ್ಲ ನೋಡಿದ್ರೆ ನಮಗೇನಾಗುತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಈಸಿಯಾಗಿ ಕಂಪೇರ್ ಮಾಡ್ಬೋದು. ಯಾವ ಕಂಪ್ನಿಲಿ ಲಾಸ್ ಕಮ್ಮಿ ಆಗ್ತಾಯಿದೆ ನೋಡಿ, ಸಿ ಕಂಪನಿನಲ್ಲಿ ಲಾಸ್ ಕಮ್ಮಿ ಆಗ್ತಾಯಿದೆ. ಮತ್ತು ಸೆಕೆಂಡ್ ಬಂದೆ ನಮಗೆ ಎ ಕಂಪನಿಲಿ ಲಾಸ್ ಕಮ್ಮಿ ಆಗ್ತಿದೆ. ಮೂರನೇದು ಬಂದೆ ಬಿ ಕಂಪನಿಲಿ ಹಾಫ್ ಪ್ರಾಫಿಟ್ ಹಾಫ್ ಲಾಸ್ ಈ ಥರ ಆಗ್ತಾಯಿದೆ. ನೆಕ್ಸ್ಟ್ ಏನಂದರೆ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪ್ರೆಸ್ ಫ್ಯಾಕ್ಟ್ಸ್ ಇನ್ ನಂಬರ್ಸ್ ಫಾರ್ಮಲ್ಲಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಇವಾಗ ಫಂಕ್ಷನ್ಸ್ ಆಯ್ತಲ್ವಾ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದನ್ನು ನಿಮಗೆ 2 marks ಕೇಳ್ತಾನೆ. ಯಾವುದಾದ್ರೂ ಒಂದು 4 ಪಾಯಿಂಟನ್ನು ಬರಬೇಕು. ಒಂದು 4-5 ಪಾಯಿಂಟನ್ನು ಮೇನ್ ಪಾಯಿಂಟ್ ಇದೆ 5 ಪಾಯಿಂಟನ್ನು ಬರೆದು ಬಿಡಿ, ಇಲ್ಲಾಂದರೆ ಯಾವುದಾದ್ರೂ 2 ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ಅರ್ಥ ಆಯ್ತಲ್ವ? ಆವಾಗ 2 marks ಫುಲ್ ಕೊಡ್ತಾನೆ. ಫಸ್ಟ್ ಏನಿದೆ ಡೇಟಾ ಕಲೆಕ್ಷನ್, ಡೇಟಾ ಪ್ರೆಸೆಂಟೇಷನ್, ಡೇಟಾ ಪ್ರಿಡಿಕ್ಷನ್, ಕಂಪ್ಯಾರಿಸನ್, ಮಿನಿಮಮ್ ಅನ್ಸರ್ಟನಿಟಿ. ಏನು ಡೇಟಾ ಕಲೆಕ್ಷನ್ ಅಂದರೆ ಏನಂದರೆ ಏನೋ ಒಂದು ಪ್ರಾಜೆಕ್ಟು ಒಂದು ಪ್ರೆಸೆಂಟೇಷನ್ ನೀವು ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ ಮೂವೀಸಲ್ಲಿ ಇರ್ಬೋದು, ಸೀರಿಯಲಲ್ಲೆಲ್ಲ. ಏನಂದರೆ ಒಂದು PPT ಪ್ರೆಸೆಂಟೇಷನ್ ಕೊಡ್ತಾ ಇರ್ತಾರೆ. PPT ಪ್ರೆಸೆಂಟೇಷನ್ ಕೊಡುವಾಗ ನೀವು ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ಕ್ಲೈಂಟಿಗೆ ಅರ್ಥ ಆಗೋದು. ಹಾಗೆಯೇ ಡೇಟಾ ಕಲೆಕ್ಷನ್ ಅಂದರೆ ಗ್ಯಾದರ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಸ್ಟಮ್ಯಾಟಿಕಲಿ, ಅಂದರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಸಿಸ್ಟಮ್ಯಾಟಿಕಲಿ ಇರಬೇಕು. ಇವಾಗ ನೋಡಿ ಕಲೆಕ್ಷನ್, ಪ್ರೆಸೆಂಟೇಷನ್, ಪ್ರಿಡಿಕ್ಷನ್, ಕಂಪ್ಯಾರಿಸನ್, ಅನ್ಸರ್ಟನಿಟಿ ಇದೇನಿದೆ ಸಿಸ್ಟಮ್ಯಾಟಿಕ್ ಆಗಿದೆ. ಅದೇ ಫಸ್ಟೇ ನಿಮಗೆ ಕಂಪ್ಯಾರಿಸನು, ಆಮೇಲೆ ಪ್ರಿಡಿಕ್ಷನು, ಆಮೇಲೆ ಡೇಟಾ ಕಲೆಕ್ಷನು ಏನಾದರೂ ಪಾಯಿಂಟ್ಸ್ ಏನಾದರೂ ಶಫಲ್ ಆಗಿದೆ ಅದು ಸಿಸ್ಟಮ್ಯಾಟಿಕ್ ಅಲ್ಲ. ಒಂದು ಏನಿರಬೇಕು ಡೇಟಾ ಕಲೆಕ್ಷನು ಕರೆಕ್ಟಾಗಿರಬೇಕು ಮತ್ತು ಸಿಸ್ಟಮ್ಯಾಟಿಕಲ್ ಆಗಿ ಇರಬೇಕು. ನೆಕ್ಸ್ಟು ಡೇಟಾ ಪ್ರೆಸೆಂಟೇಷನ್. ಹೇಗೆ ಡೇಟಾನ ಪ್ರೆಸೆಂಟ್ ಮಾಡಬೇಕು ಅಂದರೆ ಟೇಬಲ್ ಫಾರ್ಮೆಟಲ್ಲಿ, ಇಲ್ಲ ಚಾಟ್ ಫಾರ್ಮೆಟಲ್ಲಿ, ಇಲ್ಲ ಗ್ರಾಫ್ ಫಾರ್ಮೆಟಲ್ಲಿ ನೀವು ಡೇಟಾನ ಪ್ರೆಸೆಂಟ್ ಮಾಡೋದ್ರಿಂದ ಅದು ತುಂಬ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ನೆಕ್ಸ್ಟು ಡೇಟಾ ಪ್ರಿಡಿಕ್ಷನು ಅಂದರೆ ಅದು ನೋಡಿದ್ದಾನೆ. ಇವಾಗ ನಾನು ನಿಮಗೆ PPT ಪ್ರೆಸೆಂಟೇಷನ್ ಕೊಡ್ತಿದ್ದೀನಿ ಒಂದು ಕಂಪನಿದಂದರೆ, ನಾನೊಂದು ಏನೋ ಒಂದು ಡೇಟಾನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಈ ಥರ ಫ್ಯಾಕ್ಟ್ರಿನ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ನೀವು ಅದು ಡೇಟಾಸ್ ನೋಡಿದ್ರೆ ಗೊತ್ತಾಗುತ್ತೆ, ಓ ಈ ಫ್ಯಾಕ್ಟ್ರಿನ ನಾವು ಸ್ಟಾರ್ಟ್ ಮಾಡಿದ್ರೆ, ಈ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ, ಈ ಲೊಕೇಶನಲ್ಲಿ ಈ ಬಿಸ್ನೆಸ್ ಸೂಟ್ ಆಗುತ್ತಾ ಇಲ್ವಾ ಅಂತ ನಾವು ಡೇಟಾ ನೋಡಿನೇ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಇದಾಗತ್ತಾ ಕೆಲಸ ಆಗಲ್ವಾ? ಇವಾಗ ನೋಡಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಈ ಸೀಸನಲ್ಲಿ ನಾವು ಐಸು ಮಾಡೋದು ಚೆನ್ನಾಗಿರುತ್ತಾ, ಇಲ್ಲ ಅಂದರೆ ಸ್ವೆಟರ್ಸು ಇಲ್ಲ ಬ್ಲ್ಯಾಂಕೆಟ್ಸ್ನ ಸೇಲ್ ಮಾಡೋ ಬಿಸ್ನೆಸ್ ಚೆನ್ನಾಗಿರುತ್ತಾ? ಸೊ ನಾವು ಈಸಿಯಾಗಿ ಅನಲೈಸ್ ಮಾಡಿಬಿಡ್ಬೋದು. ಯಾಕಂದರೆ ಸಮ್ಮರ್ ಸೀಸನ್ ಅಂದಿದ ತಕ್ಷಣ ನಮಗೆ ಗೊತ್ತಿರುತ್ತೆ ಫುಲ್ಲು ಸೆಕೆಗಾಲ ಅಂತ. ಓಕೆನಾ? ನೆಕ್ಸ್ಟು ಕಂಪ್ಯಾರಿಸನ್. ಏನಂದರೆ ಡಿಫ್ರೆಂಟ್ ಕಂಪನೀಸ್ ಜೊತೆ ನಾವು ಈಸಿಯಾಗಿ ಕಂಪೇರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು ಮಿನಿಮಮ್ ಅನ್ಸರ್ಟನಿಟಿ. ಇವಾಗ ಇದಿಷ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ರಿಸ್ಕು ರೆಡ್ಯೂಸ್ ಆಗುತ್ತೆ. ನಾನು ಅಂದೆ ಡೇಟಾ ಪ್ರಿಡಿಕ್ಷನು, ಇದು ಅಕಸ್ಮಾತ್ ನಾನು ಸಮ್ಮರಲ್ಲಿ ನಾನು ಹೇಳ್ತೀನಿ ನಿಮಗೆ ಸ್ವೆಟರ್ ಮಾಡೋಣ ಚೆನ್ನಾಗಿರುತ್ತೆ ಅಂತ, ನೀವೇನು ಅನಲೈಸ್ ಮಾಡಿಬಿಟ್ಟೆ ಏನಾಗುತ್ತೆ ಲಾಸ್ ಆಗುತ್ತೆ. ಅದೇ ಕೂತ್ಕೊಂಡು ಒಂದು 10 ಜನದ ಹತ್ರ ಮಾತಾಡಿದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ನೀವು ಸ್ವೆಟರ್ ಮಾಡ್ತೀಯಾ, ಯಾವ ಕಡೆ ಮಾಡಬೇಕು, ಹೇಗೆ ಮಾಡಬೇಕು, ಈ ಸೀಸನಲ್ಲಿ ಓಡುತ್ತಾ ಇಲ್ವಾ ಅಂತ ಈ ಥರ. ಓಕೆನಾ? ಇದು ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟು ಡೇಟಾ. ಏನು ಡೇಟಾ ಅಂದರೆ ಡೇಟಾ ಈಸ್ ಅ ಪ್ರೋಸೆಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಫ್ರಮ್ ಡಿಫರೆಂಟ್ ಸೋರ್ಸ್. ನಾನು ಇಷ್ಟೊತ್ತು ಡೇಟಾ ಕಲೆಕ್ಷನು, ಡೇಟಾ ಅದು ಇದು ಅಂತಿದ್ದಲ್ಲ. ಡೇಟಾ ಅಂದರೆ ಏನು? ಡೇಟಾ ಅಂತ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದು ಡಿಫರೆಂಟ್ ಸೋರ್ಸಿಂದ. ಇವಾಗ ಒಂದು ನೋಟ್ಸನ್ನು ನೀವು ಮಾಡಬೇಕು, ಈಗ ಇಂಟರ್ನ್ಶಿಪ್ ಇದೆ ಫೈನಲ್ ಇಯರ್ನವ್ರಿಗೆ, ಇಂಟರ್ನ್ಶಿಪ್ ಈಸಿಯಾಗಿ ಮಾಡಿಬಿಡೋದಕ್ಕಾಗುತ್ತಾ? ಇಲ್ಲ. ಏನು ಮಾಡಬೇಕು, ಇನ್ಫಾರ್ಮೇಷನ್ನ ತುಂಬ ಕಡೆಯಿಂದ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಡೇಟಾ ಅಂತ ಹೇಳ್ತೀವಿ. ಡೇಟಾನಲ್ಲಿ 2 types ಇದೆ. ಒಂದು ಪ್ರೈಮರಿ ಡೇಟಾ, ಇನ್ನೊಂದು ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ಫಾರ್ ದ ಫಸ್ಟ್ ಟೈಮ್ ನೀವು ಕಂಡುಹಿಡಿತಾರಲ್ವಾ ಡೈರೆಕ್ಟಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಆ ಅಕ್ಕಿ ಒಂದು ಅರಿಯೋದಕ್ಕೆ ಎಷ್ಟು ಬೇಕು, ನಿಂತ್ಕೊಂಡು ಎಷ್ಟು ನಿಮಿಷ ಬಾಯ್ಲ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ನಿಮಿಷಕ್ಕೆ ನೀರು ಅಬ್ಸರ್ವ್ ಮಾಡುತ್ತೆ, ಎಷ್ಟು ನಿಮಿಷಕ್ಕೆ ಅನ್ನ ಆಗುತ್ತೆ ಅಂತ ಮಾಡ್ತೀರಲ್ವಾ, ಅದೇನಾಗುತ್ತೆ ಪ್ರೈಮರಿ ಡೇಟಾ ಅಂತ ಕನ್ಸಿಡರ್ ಆಗುತ್ತೆ. ಅದೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಹೇ ಗೂಗಲ್ ಅನ್ನ ಮಾಡೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅಂತ ನೋಡಿಬಿಟ್ಟು ಅಲ್ಲಿ ಟೈಮಿಂಗ್ಸ್ ತೋರಿಸುತ್ತಲ್ವ, ಅದನ್ನು ಸೆಕೆಂಡರಿ ಡೇಟಾ ಅಂತ ಹೇಳ್ತೀವಿ. ಫಾರ್ ದ ಫಸ್ಟ್ ಟೈಮ್
ಏನೋ ಒಂದು ಡೇಟಾ ಕಲೆಕ್ಟ್ ಮಾಡಿದ್ದೆ ಅದನ್ನು ನಾವು ಪ್ರೈಮರಿ ಡೇಟಾ ಅಂತೀವಿ. ಅದೇ ಸೆಕೆಂಡ್ ಹ್ಯಾಂಡ್ ಡೇಟಾ, ಅದು ಒರಿಜಿನಲ್ ಅಲ್ಲ, ಸೆಕೆಂಡ್ ಹ್ಯಾಂಡು, ಯಾರೋ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ, ಅದನ್ನು ನಾವು ಯೂಸ್ ಮಾಡ್ತಿದ್ದೀವಿ, ಅದನ್ನು ಏನಂತ ಹೇಳ್ತೀವಿ, ಸೆಕೆಂಡರಿ ಡೇಟಾ ಅಂತ ಹೇಳ್ತೀವಿ. ಈಗ ಪ್ರೈಮರಿ ಡೇಟಾಗೆ ಎಕ್ಸಾಂಪಲು ಸರ್ವೆ ಮತ್ತು ಎಕ್ಸ್ಪೆರಿಮೆಂಟ್ ಮಾಡೋದು. ಇವಾಗ ಸರ್ವೆ ಏನು ಮಾಡ್ತಾರೆ, ಫಾರ್ ದ ಫಸ್ಟ್ ಟೈಮ್ ಮಾಡೋದು. ಎಕ್ಸ್ಪೆರಿಮೆಂಟು ಅಷ್ಟೇ. ಅದೇ ಸೆಕೆಂಡರಿ ಡೇಟಾಗೆ ಎಕ್ಸಾಂಪಲ್ ಅಂದರೆ ರೀಡಿಂಗ್ ಬುಕ್ಕು ಯಾರೋ ಒಬ್ಬರು ಆಥರ್ ಬರೆದಿರ್ತಾರೆ, ಇನ್ನೊಬ್ಬರು ಪಬ್ಲಿಷ್ ಮಾಡಿರ್ತಾರೆ. ನಾವೇನು ಮಾಡ್ತೀವಿ, ಸುಮ್ಮನೆ ತೊಗೋತೀವಿ, ಓದ್ತೀವಿ, ಅಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ಕೋತೀವಿ, ನಾವು ಇನ್ನೊಂದು ನೋಟ್ಸ್ ಮಾಡ್ಕೋತೀವಿ. ಅದನ್ನು ಏನಂತ ಹೇಳ್ತೀವಿ, ಸೆಕೆಂಡರಿ ಡೇಟಾ. ಮತ್ತು ನ್ಯೂಸ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅಲ್ಲಿಂದ ಡೇಟಾಸ್ನ ಕಲೆಕ್ಟ್ ಮಾಡೋವಂಥದ್ದು. ಓಕೆನಾ? ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಡೇಟಾ, ಟೈಪ್ಸ್ ಆಫ್ ಡೇಟಾ, ಕ್ಲಾಸಿಫಿಕೇಷನ್ ಆಫ್ ಡೇಟಾ. ಇದೆರಡರಲ್ಲಿ ಯಾವುದಾದ್ರು ಒಂದು ಕೇಳ್ತಾನೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಓಕೆನಾ? ಇದು ಮೀನಿಂಗು ಪ್ಲಸ್ ಎಕ್ಸಾಂಪಲು, ಸೆಕೆಂಡರಿ ಡೇಟಾ ಮೀನಿಂಗ್ ಪ್ಲಸ್ ಎಕ್ಸಾಂಪಲ್ ಬರೆದುಬಿಡಿ ಸಾಕು. ಕ್ಲಾಸಿಫಿಕೇಷನ್ ಆಫ್ ಡೇಟಾ, ಜಿಯೋಗ್ರಫಿಕ್, ಕ್ರೊನೊಲಾಜಿಕಲ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್, 4 ಪಾಯಿಂಟ್ಸನ್ನು ಬರೆದು ಬಿಡಿ. 4ಅಲ್ಲಿ ಯಾವುದಾದ್ರು ಒಂದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ ಜಸ್ಟು 4 ತಿಳ್ಕೊಂಡು ಸಾಕು. ಇವಾಗ ಜಿಯೋಗ್ರಫಿಕಲ್ ಡೇಟಾ. ಏನು ಜಿಯೋಗ್ರಫಿಕಲ್ ಡೇಟಾ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್. ಜಿಯೋಗ್ರಫಿಕ್ ಅಂದರೆ ಏನು, ಗ್ಲೋಬಲಲ್ಲಿ ಏನೇನಾಗುತ್ತೆ ಅಂತ ನಾವು ಸ್ಟ್ಯಾಟಿಸ್ಟಿಕಲ್ ಫಾರ್ಮಲ್ಲಿ ತಿಳ್ಕೊಳ್ಳೋಂಥದ್ದು. ಏನೇನು ತಿಳ್ಕೊತೀವಿ, ಈಗ ಕ್ಲೈಮೇಟ್ ಚೇಂಜ್ ರಿಪೋರ್ಟ್ ಇರ್ಬೋದು, ವರ್ಲ್ಡ್ ಪಾಪ್ಯುಲೇಷನ್ ಇರ್ಬೋದು, ಇಲ್ಲ ಅನ್ಎಂಪ್ಲಾಯ್ಮೆಂಟು, ನಮ್ಮ ಇಂಡಿಯಾನಲ್ಲಿ ಎಷ್ಟು ಜನ ಅನ್ಎಂಪ್ಲಾಯೀಸ್ ಇದ್ದಾರೆ, ಇಲ್ಲ ಪಾಪ್ಯುಲೇಷನ್ ಇರ್ಬೋದು, ಕ್ರೈಮ್ ರೇಟ್ ಇರ್ಬೋದು, ಮತ್ತು ಎಲ್ಲೆಲ್ಲಿ ಮಳೆ ಬೀಳ್ತಿದೆ, ಯಾವ್ಯಾವ ಸ್ಟೇಟಲ್ಲಿ ಹೆವಿ ಮಳೆ ಆಗಿದೆ. ನೀವು ಬೇಕಂದರೆ ಇವಾಗ ಹೋಗ್ಬಿಟ್ಟು ಸರ್ಚ್ ಮಾಡಿ ಅನ್ಎಂಪ್ಲಾಯೀಸ್ ಎಷ್ಟು ಜನ ಇದೆ, ಅದೆಲ್ಲ ನಿಮಗೆ ಸ್ಟ್ಯಾಟಿಸ್ಟಿಕ್ ಫಾರ್ಮಲ್ಲಿ ತೋರಿಸುತ್ತೆ. ನೆಕ್ಸ್ಟು ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಷನ್. ಇದು ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಷನು ಹವರು, ಡೈಲಿ, ಮಂತ್ಲಿ, ಇಯರ್ಲಿ ಬೇಸಿಸ್ ಮೇಲೆ ಇರುತ್ತೆ. ಈಗ ಡೈಲಿ ಟೆಂಪರೇಚರ್ ಚೆಕ್ ಮಾಡಿ ನೀವು ಫೋನಲ್ಲಿ, ಲೈಕ್ ಬರುತ್ತಲ್ಲ, ಇವಾಗ 30 ಡಿಗ್ರಿ ಸೆಲ್ಸಿಯಸ್ ಇದೆ, ಅದೇ ನೈಟ್ ನೋಡಿ 25 ಆಗಿರುತ್ತೆ. ಇಲ್ಲ ಬೆಳಗ್ಗೆ ಹೊತ್ತು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಏನಂದರೆ ಅವರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಡೈಲಿ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಪ್ರೈಸ್ ಇರ್ಬೋದು, ಆಮೇಲೆ ಮಂತ್ಲಿ ವೈಸ್ ನೋಡಿದ್ರೆ ರೈನ್ಫಾಲ್ಸ್ ಡೇಟಾ ಇರ್ಬೋದು, ಅದು ಮಂತ್ಲಿ. ಆಮೇಲೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್, ಈ ಲೊಕೇಶನಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿದ್ದಾರೆ. ಇವಾಗ ಫ್ಯಾಕ್ಟ್ರಿ ಲೈನ್ ಇರುತ್ತಲ್ವ, ಅಲ್ಲೆಲ್ಲ ಹೆವಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿರ್ತಾರೆ. ಇಯರ್ಲಿ ಅಂದರೆ GDP ಗ್ರೋತ್ ಇರ್ಬೋದು, ಮತ್ತು ಸ್ಕೂಲಿಗೆ ಎಷ್ಟು ಜನ ಅಡ್ಮಿಷನ್ ಆಗಿದೆ, ಅದನ್ನೆಲ್ಲ ನಾವು ನೋಡ್ಬೋದು. ನೆಕ್ಸ್ಟು ಕ್ವಾಲಿಟೇಟಿವ್ ಅಂದರೆ ನಾವು ಏನು ಮಾಡ್ತೀವಿ, ಡೇಟಾನ ಕಲೆಕ್ಟ್ ಮಾಡ್ತೀವಿ. ಯಾವ ಫಾರ್ಮಲ್ಲಿ ಅಂದರೆ ನಂಬರ್ ಫಾರ್ಮಲ್ಲಿ ನಾವು ಕಲೆಕ್ಟ್ ಮಾಡೋದಿಲ್ಲ. ಎಕ್ಸಾಂಪಲ್ ನೋಡಿ, ಇವಾಗ ಒಂದು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಇದೆ ಅಂದ್ಕೊಳ್ಳಿ, 90 ಸ್ಟೂಡೆಂಟ್ಸ್ ಇದೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಜೆಂಡರಲ್ಲಿ ಡಿವೈಡ್ ಮಾಡ್ತೀವಿ, ಎಷ್ಟು ಜನ ಮೇಲು ಎಷ್ಟು ಜನ ಫೀಮೇಲು. ಪರ್ಫಾರ್ಮೆನ್ಸಲ್ಲಿ ಎಷ್ಟು ಜನ ಚೆನ್ನಾಗಿ ಮಾಡ್ತಿದ್ದಾರೆ, ಆ್ಯಾವ್ರೇಜ್ ಎಷ್ಟು, ಪರ್ಫಾರ್ಮೆನ್ಸ್ ಎಷ್ಟು ಜನದ್ದು. ನೆಕ್ಸ್ಟು ಸಬ್ಜೆಕ್ಟು, ಎಷ್ಟು ಜನ ಸೈನ್ಸಿಗೆ ಹೋಗಿದ್ದಾರೆ, ಎಷ್ಟು ಜನ ಕಾಮರ್ಸ್ಗೆ ಹೋಗಿದ್ದಾರೆ, ಎಷ್ಟು ಜನ ಆರ್ಟ್ಸಿಗೆ ಹೋಗಿದ್ದಾರೆ ಅಂತ ನಾವು ನೋಡ್ತೀವಿ. ಇದನ್ನು ಕ್ವಾಲಿಟೇಟಿವ್ ಅಂತೀವಿ. ಅದೇ ಕ್ವಾಂಟಿಟೇಟಿವ್ ಅಂದರೆ ಇದನ್ನು ನಾವು ನಂಬರ್ ಫಾರ್ಮಲ್ಲೇ ನಾವು ಚೆಕ್ ಮಾಡೋವಂಥದ್ದು. ಓಕೆನಾ? ಇವಾಗ ಪೇಷಂಟ್ಸ್ ಇದ್ದಾರೆ, ಇವಾಗ ಹಾಸ್ಪಿಟಲ್ ಪೇಷಂಟ್ಸ್ ಇದೆ ಅಂದ್ಕೊಳ್ಳೋಣ. ಅಂದರೆ ಒಂದು ದಿನಕ್ಕೆ ಎಷ್ಟು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಮತ್ತು ಅವ್ರ ಬಾಡಿ ಟೆಂಪರೇಚರ್ ಎಷ್ಟಿತ್ತು, ಎಷ್ಟು ಜನ ಆಕ್ಸಿಜನ್ ಹಾಕಿದೆ, ಅಂದರೆ ನಂಬರ್ ಫಾರ್ಮಲ್ಲಿ 25 ಮೆಂಬರ್ಸ್ ಆಕ್ಸಿಜನ್ ಹಾಕ್ಸಿದ್ದಾರೆ, ಇನ್ನು 25 ಮೆಂಬರ್ಸಿಗೆ ಇಂಜೆಕ್ಷನ್ ಕೊಟ್ಟಿದ್ದೀವಿ, 10 ಮೆಂಬರ್ಸಿಗೆ ಗ್ಲುಕೋಸ್ ಹಾಕಬೇಕು. ಈ ಥರ ಏನು ಮಾಡ್ತಾರೆ, ನಂಬರ್ ಫಾರ್ಮಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಫಸ್ಟ್ ಚಾಪ್ಟರಲ್ಲಿ ನಿಮಗೆ ಥಿಯರಿ ಪಾರ್ಟ್ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಕೂಡ ಇದೆ. ಏನಂದರೆ ಡಯಾಗ್ರಾಮಲ್ಲಿ 2 ಟೈಪ್ಸ್ ಬರುತ್ತೆ, ಟೈಪ್ಸ್ ಆಫ್ ಡಯಾಗ್ರಾಮ್. ಫಸ್ಟ್ ಒನ್ ಬಂದು 1 ಡೈಮೆನ್ಷನಲ್ ಡಯಾಗ್ರಾಮ್, 2 ಡೈಮೆನ್ಷನಲ್ ಡಯಾಗ್ರಾಮ್. ನಾನು ಎಲ್ಲ ಡಯಾಗ್ರಾಮ್ ಮೇಲೆ ಒಂದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಲೈಕ್ ಏನಂದರೆ BBA ಸೆಕೆಂಡ್ ಸೆಮ್ಮಿಂದು ಎಲ್ಲ ವೀಡಿಯೋಸು ನಮ್ಮ ಚಾನಲಲ್ಲಿ ಈ ಸೆಮ್ಮಿಂದ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? 1 ಡೈಮೆನ್ಷನಲ್ ಡಯಾಗ್ರಾಮಲ್ಲಿ ನಿಮಗೆ 5 ಟೈಪ್ಸ್ ಬರುತ್ತೆ. ಒಂದು ಸಿಂಪಲ್ಲು, ಸಬ್ ಡಿವೈಡೆಡ್, ಮಲ್ಟಿಪಲ್, ಪರ್ಸೆಂಟೇಜ್, ಡಿವಿಯೇಷನ್. 2 ಡೈಮೆನ್ಷನಲಲ್ಲಿ ರೆಕ್ಟ್ಯಾಂಗಲ್ ಮತ್ತು ಪೈ ಚಾರ್ಟ್ ಬರುತ್ತೆ. ಸಿಂಪಲ್ ಅಂದರೆ ಏನು ಗೊತ್ತಾ, ಇವಾಗ ನೋಡಿ, ಸಿಂಪಲ್ ಅಂತ ಏನಂದರೆ ಒಂದು ಡಯಾಗ್ರಾಮ್ ಹಾಕಿರ್ತೀರ, ನಿಮಗೆ ಇಯರ್ ಮತ್ತು ಒಂದು ಪ್ಲೇಸ್ ಕೊಟ್ಟಿದ್ದೆ, ನೀವು ಜಸ್ಟು ಇವಾಗ ಏನಾದರೂ 10% ಇದೆ, 10, 20, 30 ಹಿಂಗಾಗ್ತೀರ. ಅದೇ ನಿಮಗೆ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅಂದರೆ ಇದರಲ್ಲೇ ನೀವು ಡಿವೈಡ್ ಮಾಡ್ತೀರ. ಇವಾಗೇನು ಇದು 30ಗೆ ಹಾಕಿರ್ತೀವಿ ಅಂದ್ಕೊಳ್ಳಿ, 30ನಲ್ಲೇ ಡಿವೈಡ್ ಮಾಡ್ತೀರ. ಓಕೆನಾ? ಆ ಥರ ಮಲ್ಟಿಪಲ್ ಅಂದರೆ ನೀವೇನಂದರೆ ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬರುತ್ತೆ ಅಂದ್ಕೊಳ್ಳಿ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಎರಡು ಪಕ್ಕನೇ ಬರುತ್ತೆ. ಓಕೆನಾ? ಇವಾಗ 1 by 1 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟು ಸಿಂಪಲ್ ಬಾರ್ ಡಯಾಗ್ರಾಮಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ.
ಇಲ್ಲಿ ನೋಡಿ ಸಿಂಪಲ್ ಬಾರ್ ಡಯಾಗ್ರಾಮಲ್ಲಿ ಏನಿದೆ ಕ್ವಶನು, ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಬರ್ತ್ ರೇಟ್ ಪರ್ ಥೌಸಂಡ್ಸ್ ಆಫ್ ಡಿಫರೆಂಟ್ ಕಂಟ್ರಿ ಓವರ್ ದ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಕಂಟ್ರೀಸ್ ಯಾವುದಿದೆ, ಇಂಡಿಯಾನಲ್ಲಿ ಬರ್ತ್ ರೇಟು 33 ಇದೆಯಂತೆ, ಜರ್ಮನಲ್ಲಿ 16, UK ನಲ್ಲಿ 20, ನ್ಯೂಜಿಲ್ಯಾಂಡಲ್ಲಿ 30, US ಅಲ್ಲಿ 15, ಚೀನಾನಲ್ಲಿ 40 ಇದೆ. ಸೊ ಇಲ್ಲಿ ನಾನು ಇದನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಡಯಾಗ್ರಾಮ್ನ. ಸೊ ಈ ಕಡೆ ಸೈಡ್ ಅದನ್ನು 0 to Y ಅದನ್ನು ಬರ್ತ್ ರೇಟ್ ಅಂತ ತೊಗೊಂಡಿದ್ದೀನಿ, ಆ್ಯಂಡ್ 0 to X ಅದನ್ನು ಕಂಟ್ರಿ ಅಂತ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಯಾವ ಕಂಟ್ರಿ ಇದೆ, ಇಂಡಿಯಾ ಇದೆ. ಇಂಡಿಯಾನಲ್ಲಿ ಬರ್ತ್ ರೇಟ್ ಎಷ್ಟಿದೆ, 33 ಇದೆ. ಇಲ್ಲಿ ಎಷ್ಟಿದೆ, 5, 10, 15, 20, 25, 30, 35, 40. ಓಕೆನಾ. ಇಲ್ಲಿ ಇಂಡಿಯಾ, ಜರ್ಮನ್, ಇಲ್ಲಿ ನಾವು ಯಾವ ಸೆಂಟಿಮೀಟರಲ್ಲಿ ತೊಗೊಂಡಿರ್ತೀವೋ, ಈಗ ಇಲ್ಲಿಂದ ಇಲ್ಲಿಗೆ 0 to ಇಂಡಿಯಾ ನಾನು 1 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಸೊ ಇಂಡಿಯಾ ಟು ಜರ್ಮನು 1 ಸೆಂಟಿಮೀಟರೇ ತೊಗೋಬೇಕು, ಜರ್ಮನ್ ಟು UK 1 ಸೆಂಟಿಮೀಟರ್. ಇನ್ ಕೇಸ್ 5 ಸೆಂಟಿಮೀಟರ್ ತೊಗೊಂಡಿದ್ದೆ ಜರ್ಮನ್ಗೂ 5 ಸೆಂಟಿಮೀಟರ್, ಅದೇ ಥರ ತೊಗೋಬೇಕು. ಓಕೆನಾ. ಇವಾಗ ಇಂಡಿಯಾ ಬರ್ತ್ ರೇಟ್ ಎಷ್ಟಿದೆ, 33. ನಮ್ಮ ಹತ್ರ 30 ಮತ್ತು 35 ಎರಡೂ ಇದೆ, 31, 32, 33, 34, 35. ಸೊ ಏನಾಗುತ್ತೆ, ಇದು 33 ಆಗುತ್ತೆ. ಇದನ್ನು ಹೆಂಗೆ ತೊಗೊಳ್ತೀವಿ ನಾವು, ಇದು ಸಿಂಪಲ್ಲು. ಇಲ್ಲಿ ನೋಡಿ, ಇದಿಷ್ಟೇ, ಇದೇನು ಇಂಡಿಯಾ. ಓಕೆನಾ. ನೆಕ್ಸ್ಟು ಜರ್ಮನ್ ಎಷ್ಟಿದೆ, 16 ಇದೆ. ಇಲ್ಲಿ ನೋಡಿ, ಇಲ್ಲಿ 15 ಇದೆ. ನಮ್ಮ ಹತ್ರ ಎಷ್ಟಿದೆ, 15 ಇದೆ. ನಮಗೆ 16 ಬೇಕು. ಸೊ ಇಲ್ಲಿಗೆ 16 ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 15ಗಿಂತ 1 ಪಾಯಿಂಟ್ ಜಾಸ್ತಿ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಜರ್ಮನ್ ಸಿಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು UK 20 ಇದೆ, UK 20. ಸೊ ಡೈರೆಕ್ಟಾಗಿ 20ಗೆ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ನ್ಯೂಜಿಲ್ಯಾಂಡ್ 30 ಇದೆ, ನ್ಯೂಜಿಲ್ಯಾಂಡ್ 30. ಇಲ್ಲಿ ನೋಡಿ, ತುಂಬ ಈಸಿ ಇದೆ, ನಿಮಗೆ 8 ಮಾರ್ಕ್ಸ್ ಕೇಳ್ತಾನೆ ಇದನ್ನು. ಓಕೆನಾ. ನೆಕ್ಸ್ಟು US 15 ಇದೆ, 15ಎಲ್ಲಿದೆ, ಇಲ್ಲಿದೆ 15. ಸೊ US ಎಷ್ಟಿದೆ, 15 ಇದೆ. ಲೈಕ್ ವಿಡಿಯೋ ತುಂಬ ಲ್ಯಾಗ್ ಆಗುತ್ತಂತ ನಾನು ಆಲ್ರೆಡಿ ಡ್ರಾ ಮಾಡ್ಕೊಬಿಟ್ಟಿದ್ದೀನಿ. ನೆಕ್ಸ್ಟು ಚೀನಾ ಬಂದು 40 ಇದೆ. ಎಷ್ಟಿದೆ, 40 ಇದೆ ಚೀನಾ ಬಂದು. ಆ್ಯಕ್ಚುಲಿ ಇದೆಲ್ಲ ನೀವು ಸ್ಕೂಲ್ ಟೈಮಲ್ಲೇ ಕಲ್ತ್ಬಿಟ್ಟಿರ್ತೀರ ಅಲ್ಲ. ಇವಾಗ ಇದೆಲ್ಲ ಎಂಟ್ರಿ ಮಾಡೋಣ. ಇಂಡಿಯಾ, ಜರ್ಮನಿ, ನೆಕ್ಸ್ಟು UK, ಯಾಕೆ ಅಲ್ಲ UK, ನ್ಯೂಜಿಲ್ಯಾಂಡ್, US, ಚೀನಾ. ನೋಡಿ, ಇದು ಸಿಂಪಲ್. ಅವನೇನು ಕೊಟ್ಟಿರ್ತಾನೆ ಅದನ್ನು ನಾವು ಡ್ರಾ ಮಾಡ್ತೀವಿ. ಎಷ್ಟು 1-2 ಮಿನಿಟ್ಸ್ ಆಯ್ತು ಅನಿಸುತ್ತೆ ಸಾಲ್ವ್ ಮಾಡೋದಕ್ಕೆ, ಅಷ್ಟೇ. ಇವಾಗ ಸಿಂಪಲ್ ಬಾರ್ ಡಯಾಗ್ರಾಮ್ಸ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟು ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಹೇಗಿರುತ್ತೆ ಅಂತ ನೋಡೋಣ. ಲೈಕ್ ನಿಮಗೆ ನೋಡಿದ್ರೆ ಒಂದು ಪ್ರಾಬ್ಲಮ್ ನೋಡಿದ್ರೆ ಸಾಕು, ನೀವೇ ಅಮೌಂಟನ್ನು ಚೇಂಜ್ ಮಾಡಿಕೊಂಡು ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಲಿಟಲ್ ಬಿಟ್ ಕಷ್ಟ ಇದೆ ಇದು, ಅಂದರೆ ಈ ಕಂಪ್ಲೀಟ್ ಓವರ್ ಆಲ್ ಸಬ್ಜೆಕ್ಟ್ ಕಷ್ಟ ಇದೆ. ಸೊ ಏನೇ ಪ್ರಾಕ್ಟಿಕಲ್ ಇರಲಿ, ಅಮೌಂಟನ್ನು ಚೇಂಜ್ ಮಾಡ್ಕೊಂಡು ನೀವು ಇನ್ನೊಂದು ಸರ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ನೆಕ್ಸ್ಟ್ ಕ್ವಶನ್ನು, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮಲ್ಲಿ ಪ್ರೆಸೆಂಟ್ ದ ಫಾಲೋಯಿಂಗ್ ಡೇಟಾ ಇನ್ ದ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್. ಏನು ಕೊಟ್ಟಿದ್ದಾನೆ, ಇಯರ್ಸ್ ಆರ್ ಫ್ಯಾಕಲ್ಟೀಸು 14, 15, 15, 16, 16, 17. ಆರ್ಟ್ಸ್, ಕಾಮರ್ಸ್, ಸೈನ್ಸು. ಆರ್ಟ್ಸಲ್ಲಿ 14, 15ಅಲ್ಲಿ ಎಷ್ಟು ಜನ ಇದ್ದು, 20,000, 26, 31, 10, 9, 9,500, 5,000, 7,000, 5,500. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ಓವರ್ ಆಲ್ ಆರ್ಟ್ಸ್ ಎಷ್ಟಿದೆ, ಓವರ್ ಆಲು ಎಷ್ಟು ಆರ್ಟ್ಸಲ್ಲಿ ಇದ್ದಾಗ, ಅಂದರೆ ಈಗ 2014 ಮತ್ತು 15ಅಲ್ಲಿ ಎಷ್ಟು ಸ್ಟೂಡೆಂಟ್ಸು ಪಾಸ್ ಆದ್ದು ಅದನ್ನು ನೋಡ್ಕೊಳ್ಳೋಣ. ಇಲ್ಲೇನು ಮಾಡೋಣ, ಇಲ್ಲೇ ಟೋಟಲ್ ಹಾಕೋತಾ ಇದ್ದೀನಿ. 20, 30, 35 ಎಷ್ಟು ಬಂತು, 35,000 ಬಂತು. ನೆಕ್ಸ್ಟು 26, 9, 7, 42,000, 31, 9,500, 7,500, 48,000. ಓಕೆನಾ. ಇವಾಗ ಇದೇನು ಬಂದಿದೆ, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮಲ್ಲಿ ಏನು ಮಾಡ್ತೀವಿ, ಅವ್ನು ಕೊಟ್ಟಿದ್ದೀನಿ ಅಷ್ಟೂ ಟೋಟಲ್ ಮಾಡ್ಕೋತೀವಿ. ಓಕೆನಾ. ಇವಾಗ 14 to 15 ಎಷ್ಟಿದೆ, 35,000 ಇದೆ. ಸೊ 35,000 ಎಲ್ಲಿ ಬರುತ್ತೆ, 30 ಮತ್ತು 40,000ಅಲ್ಲಿ ಬರುತ್ತೆ. ಇದು ನೋಡಿ, ಎಕ್ಸ್ ಮತ್ತು ವೈ ಕಾಲಮ್ ಹಾಕೊಂಡಿದ್ದೀನಿ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್, ಇಯರ್ಸು. ಇಲ್ಲಿ 10,000, 20, 30, 40, 50, 60. ಇವಾಗ 2014ಇಂದ 15 ಎಷ್ಟು 1000 ಬಂದಿದೆ, 35,000 ಬಂದಿದೆ. ಸೊ ಫಸ್ಟ್ ಏನು ಮಾಡ್ತೀವಿ ನಾವು, 35,000 ಎಲ್ಲಿದೆ, 30 ಮತ್ತು 40 ಮಿಡಲಲ್ಲಿದೆ. ಸೊ ಇದು ಓವರ್ ಆಲ್ ಸ್ಟೂಡೆಂಟ್ ಪಾಸ್ ಆಗಿರೋದು 35,000. ಓಕೆನಾ. ಅದರಲ್ಲಿ 20,000 ಬಂದು ಆರ್ಟ್ಸ್ ಅವ್ರು ಪಾಸ್ ಆಗಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ, 20,000 ಯಾರು ಪಾಸ್ ಆಗಿರೋದು, ಆರ್ಟ್ಸು.
ಮತ್ತು 20 ಇಂದ 30 ಇವಾಗ ಇನ್ನು 10,000 ಕಾಮರ್ಸ್ ಅಲ್ವಾ, ಸೊ ನಾವು ಮತ್ತೆ ಇಲ್ಲಿಂದ 10,000 ತೊಗೊಳ್ಳೋದಿಲ್ಲ. 20 ಇಂದ 30ಗೆ ಎಷ್ಟು 1000 ಡಿಫ್ರೆನ್ಸ್ ಇದೆ? 10,000. ಸೊ ಇದೇನಾಗುತ್ತೆ? ಇದು ಕಾಮರ್ಸ್ ಆಗುತ್ತೆ. ರಿಮೈನಿಂಗ್ 5,000 ಇದೆಯಲ್ಲ ಅದು ಸೈನ್ಸ್ ಆಗುತ್ತೆ. ಇದು ಕಾಮರ್ಸು, ಇದು ಸೈನ್ಸು. ಸೈನ್ಸ್ ಎಷ್ಟು? 5,000. ಇದು 10,000. ಆರ್ಟ್ಸು 20,000. ಇಲ್ಲಿ ನೋಡಿ, ಫಸ್ಟು 35,000 ತೊಗೋತೀವಿ, ಫಸ್ಟು 20,000ನ ಹಾಕೋತೀವಿ, ಆಮೇಲೆ ನೆಕ್ಸ್ಟು 10,000 ಇದೆ ಅಲ್ವಾ, ಇಲ್ಲಿಂದ 10,000 ಹೊಸದಾಗಿ ತೊಗೋತೀವಿ. ನೆಕ್ಸ್ಟು ಸೈನ್ಸು 5,000, ಮತ್ತು ಇಲ್ಲಿಂದ ಹೊಸದಾಗಿ 5,000 ತೊಗೊಳ್ತೀವಿ. ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ನೆಕ್ಸ್ಟು 2015-16 42,000 ಇದೆ. 42,000 ಇದೆ. ಸೊ 42,000 ಎಲ್ಲಿ ಬರುತ್ತೆ? ಇಲ್ಲಿ 41, ಇಲ್ಲಿ 42 ಅಂತ ಅಂದ್ಕೊಳ್ಳೋಣ. ಓಕೆನಾ? ಎಲ್ಲಿ ಬರುತ್ತೆ 42,000? ಪಾಯಿಂಟ್ ಆ ಕಡೆ ಈ ಕಡೆ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ 42,000. ಇದೆಷ್ಟಿದೆ? ಆರ್ಟ್ಸ್ ಎಷ್ಟಿದೆ? 26,000 ಇದೆ. 26,000. ಇದು 21, 22, 23, 24, 25, 26. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? 26 ಎಲ್ಲಿ ಬಂತು? ಇಲ್ಲಿಗೆ ಬಂತು. ಸೊ ಏನು ಮಾಡ್ತೀವಿ? ಇಲ್ಲಿಂದ ಇಲ್ಲಿಗೆ 26,000 ಲೈನ್ ಹಾಕೊಂಬಿಡೋಣ. ಏನಿದು? ಆರ್ಟ್ಸ್ ಎಷ್ಟಿದೆ? 26,000 ಇದೆ. ನೆಕ್ಸ್ಟು 9,000 ಯಾವುದಿದೆ? ಕಾಮರ್ಸ್ ಇದೆ. ಇಲ್ಲಿಂದ 9,000 ಅಂತ ಎಷ್ಟು ಬರುತ್ತೆ? ಇವಾಗ ನೋಡಿ, 26 ಇಲ್ಲಿ ಹೋಗಿದೆ ಅಂದರೆ ಇನ್ನು ರಿಮೈನಿಂಗ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 4,000 ಇದೆ. ಓಕೆನಾ? 4,000 ಇದೆ. 30ಇಂದ 5ಗೆ ಎಷ್ಟು? 30 to 45 ಅಂದರೆ ಇಲ್ಲಿ ಬರುತ್ತೆ 5,000. ಇಲ್ಲಿ ನಮಗೆ 20ಲಿ 26 ಆರ್ಟ್ಸ್ ಅವ್ರು ತೊಗೊಂಡಿದ್ದಾರೆ. ಈಗ 30ಲಿ 26 ಮೈನಸ್ ಮಾಡಿದ್ರೆ ರಿಮೈನಿಂಗ್ 4 ಏನಾಗುತ್ತೆ? ರಿಮೈನಿಂಗ್ 4 ಬರುತ್ತೆ. ಪ್ಲಸ್ ಇಲ್ಲಿ 5K ಅಂದರೆ 5 + 4 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 9,000 ಬರುತ್ತೆ. ಕಾಮರ್ಸಲ್ಲಿ ಎಷ್ಟು ಜನ? ಕಾಮರ್ಸಲ್ಲಿ 9,000. ರಿಮೈನಿಂಗ್ 7,000. ಇಲ್ಲಿ ನೋಡಿ, ಇಲ್ಲಿ 5 ಇದೆ, ಪ್ಲಸ್ ಇಲ್ಲಿ 2 ಇದೆ. ಕರೆಕ್ಟಾಗಿ ಮ್ಯಾಚ್ ಆಯಿತಾ? ಇಲ್ಲಿಗೂ ಇಲ್ಲಿಗೂ. ಇಲ್ಲಿಂದ ಇಲ್ಲಿಗೆ 5,000, ಇಲ್ಲಿಂದ ಇಲ್ಲಿಗೆ 2,000. ಸೊ ಸೈನ್ಸ್ ಎಷ್ಟು ಜನ ಇದ್ದಾರೆ? 7,000 ಇದೆ. ಆಯಿತಾ? ಇವಾಗ ನೆಕ್ಸ್ಟು 16 to 17 ಎಷ್ಟಿದೆ? 48,000 ಇದೆ. ಇಲ್ಲಿಗೆ 40, 41, 42, 43, 44, 45, 46, 47, 48. 48 ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಓಕೆನಾ? ಲೈಕ್ ಇದೆಲ್ಲ ನಿಮ್ಮ ಸ್ಕೂಲ್ ಟೈಮಲ್ಲಿ ಮಾಡಿಸಿರ್ತಾರೆ ಅನಿಸುತ್ತೆ. ಸ್ವಲ್ಪ ನೆನ್ಪು ಮಾಡ್ಕೊಬಿಟ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು. ಇವಾಗ ಆರ್ಟ್ಸ್ ಎಷ್ಟಿದೆ? 31,000. 30 ಇಲ್ಲಿದೆ, 31 ಅಂದರೆ ಇಲ್ಲಿಗೆ ಬರುತ್ತೆ. ಓಕೆನಾ? 31,000. ನೆಕ್ಸ್ಟು 9,500 ಕಾಮರ್ಸಿಗೆ. 9,500 ಅಂದರೆ ಇಲ್ಲಿ 31, ಇಲ್ಲಿ 9,500 ಅಂದರೆ ನಮ್ಗೆ ಇಲ್ಲಿ ಬರುತ್ತೆ. ಓಕೆನಾ? 9,500 ಇಲ್ಲಿ ಬರುತ್ತೆ. ಸೊ ಇದೇನಾಗುತ್ತೆ? ಆರ್ಟ್ಸ್ 31,000, ಕಾಮರ್ಸ್. ನೀವು ಮತ್ತೇನು ಗೊತ್ತಾ, ಇದೇನಾದರೂ ಪಾಯಿಂಟ್ ಆ ಕಡೆ ಈ ಕಡೆ ಆದರೆ ಯಾವ ನಿಮಗೆ ವ್ಯಾಲ್ಯೂಯೇಷನ್ ಟೈಮಲ್ಲಿ ಸ್ಕೇಲ್ ಇಟ್ಕೊಂಡೆಲ್ಲ ವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಸೊ ಆ ಕಡೆ ಈ ಕಡೆ ಅದು ಪ್ರಾಬ್ಲಮ್ ಇಲ್ಲ. ಬಟ್ ನೀವೇನಂದರೆ ಇಲ್ಲಿಗೆ ಸ್ಟಾಪ್ ಆದರೆ ಮತ್ತೆ ಇಲ್ಲಿಂದ ಹೊಸದಾಗೆ ಸ್ಟಾರ್ಟ್ ಮಾಡಬೇಕು. 9,000ನ ಕೌಂಟ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 7,500ನ ಮತ್ತೆ ಹೊಸದಾಗಿ ಕೌಂಟ್ ಮಾಡ್ಕೊಂಡು ಹೋಗಬೇಕು. ಓಕೆನಾ? ಇದು ನಿಮಗೆ ಈ ಥರ ಕ್ವಶನ್ಸು ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ಸಲ್ಲಿ ಕೊಡ್ತಾರೆ. ಓಕೆನಾ? ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅಂದರೆ ಟೋಟಲ್ ಹಾಕ್ಬಿಟ್ಟು ಅದರಲ್ಲಿ ನಾವು ಡಿವೈಡ್ ಮಾಡಬೇಕು. ಸಬ್ ಡಿವೈಡ್. ಈಗ ಡಿವೈಡ್ಗೂ ಸಬ್ ಡಿವೈಡ್ಗೂ ಡಿಫ್ರೆನ್ಸ್ ಇದೆ. ಇವಾಗ ಇದು ಓಕೆನಾ? ಇದರಲ್ಲಿ ಸಬ್ ಡಿವೈಡ್ ಮಾಡ್ತಾ ಇದ್ದೀವಿ ನಾವು. ಓಕೆನಾ? ನೆಕ್ಸ್ಟು ಮಲ್ಟಿಪಲ್ ಬಾರ್ ಡಯಾಗ್ರಾಮ್ನ ನೋಡೋಣ. ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಅಂದರೆ ಒಂದೇ ವರ್ಷದಲ್ಲಿ ಎರಡು, ಇವಾಗ ಫಾರ್ ಎಕ್ಸಾಂಪಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿದೆ ಅಲ್ವಾ, ಇದೇ ವರ್ಷದಲ್ಲಿ ಏನಾಗಿದೆ? ಇಂಪೋರ್ಟು ಆಗಿದೆ, ಎಕ್ಸ್ಪೋರ್ಟು ಆಗುತ್ತೆ. ಸೊ ಆ ವರ್ಷ ಇಂಪೋರ್ಟು ಎಕ್ಸ್ಪೋರ್ಟು ಎರಡನ್ನೂ ಪಕ್ಕ ಬರೀತೀವಿ. ಓಕೆನಾ? ಇಲ್ಲೇನು ಮಾಡ್ತಿದ್ವಿ ನಾವು? ಸಬ್ ಡಿವೈಡಲ್ಲಿ ಇಷ್ಟು ಉದ್ದಕ್ಕೆ ಹಾಕ್ಬಿಡ್ತಿದ್ವಿ, ಇದನ್ನು ಆ್ಯಡ್ ಮಾಡಿ ತೊಗೋತಾ ಇದ್ವಲ್ಲ. ಬಟ್ ಇಲ್ಲಿ ಹಾಗಲ್ಲ, ಇದೇ ಸಪ್ರೇಟು. ಅದೇನು ಮಾಡ್ತೀವಿ? ಎರಡನ್ನೂ ಒಟ್ಟಿಗೆ ಸೇರಿಸಿ ಸಿಂಗಲ್ ಅಲ್ಲ ಮಲ್ಟಿಪಲ್ನ ಜೊತೆಗೆ ಹಾಕ್ತೀವಿ. ಇವಾಗ ಕ್ವಶನ್ ಏನಿದೆ ನೋಡಿ, ದ ಟೇಬಲ್ ಬಿಲೋ ಗಿವ್ಸ್ ಡೇಟಾ ರಿಲೇಟೆಡ್ ಟು ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಸರ್ಟನ್ ಕಂಟ್ರೀಸ್ ಡ್ಯೂರಿಂಗ್ ದ 4 years ಎಂಡಿಂಗ್ 2007 to 2011 ರೆಪ್ರೆಸೆಂಟ್ ದ ಡೇಟಾ ಬೈ ದ ಸೂಟಬಲ್ ಡಯಾಗ್ರಾಮ್. ಇಯರ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೊಟ್ಟಿದ್ದಾನೆ. 2007, 8, 9, 9, 10, 11, 12.
ಇಂಪೋರ್ಟ್ ಎಕ್ಸ್ಪೋರ್ಟ್ ಎಷ್ಟಿದೆ 319, 339, 345, 308. ಇಂಪೋರ್ಟ್ 250, 263, 258, 260. ಸೊ ನಾನು ಇಲ್ಲಿ ಹೆಂಗೆ ತೊಗೊಂಡಿದ್ದೀನಿ ಅಂದರೆ ಇಲ್ಲೆಲ್ಲ ಬಂದು 250, 300 ಎಲ್ಲ ಇದೆಯಲ್ವಾ. ಸೊ 50, 100, 150, 200, 250, 300, 350, 400 ಹಿಂಗೆ ತೊಗೊಂಡಿದ್ದೀನಿ. ನೀವಿಲ್ಲ 100, 200, 300, 400, 500 ಅಂತದ್ದು ತೊಗೋಬೋದು. ಇಲ್ಲ ಅಂದರೆ 10, 20, 30, 40, 50 ಅಂತ ಅದೇ ನೀವು 400 ಗಂಟನೂ ನೀವು ತೊಗೋಬೇಕಾಗುತ್ತೆ. ಓಕೆನಾ? ಇವಾಗ 1 by 1 ಮಾಡೋಣ. ಇವಾಗ ಫಸ್ಟು ಎಕ್ಸ್ಪೋರ್ಟ್ ಎಷ್ಟಾಗಿದೆ? 319 ಆಗಿದೆ. ಎಷ್ಟಾಗಿದೆ? 319 ಅಂತೆ. ಸೊ ಎಲ್ಲಿ ಬರುತ್ತೆ 319? 300 ಇದೆ. ಇಲ್ಲಿ 310 ಬರುತ್ತೆ, ಇಲ್ಲಿ 320 ಬರುತ್ತೆ. ಸೊ 20ಯಲ್ಲೇ ಬರುತ್ತೆ ಅಲ್ವಾ? 320, 330, 340, 350 ಇದು. ಓಕೆನಾ? ಸೊ ನಮಗೆ ಬೇಕಿರೋದು 319. ಸೊ ಇಲ್ಲಿ ಬರುತ್ತೆ. ಇದನ್ನು ತೊಗೊಂಡ್ವಾ? ಇದು ಇಂಪೋರ್ಟ್ ಎಷ್ಟಿದೆ? 250 ಇದೆ. 250 ಈಸಿಯಾಗಿಲ್ಲೇ ಇದೆ ನೋಡಿ. ಇದನ್ನು ಏನು ಮಾಡ್ತೀವಿ? ಜಾಯಿನ್ ಮಾಡ್ತೀವಿ. ಇದು ಎಕ್ಸ್ಪೋರ್ಟು, ಇದು ಇಂಪೋರ್ಟ್. 2007, 2008 ಇದು. ನೆಕ್ಸ್ಟು 2008, 9 ಎಷ್ಟಿದೆ? 339 ಇದೆ. 339 ಅಂದರೆ 40 ಅಂತ ಅಂದ್ಕೊಳ್ಳೋಣ. 340 ಅಂತ ಅಂದ್ಕೊಂಡು ಇಲ್ಲಿ ನೋಡಿ 300, 10, 20, 30, 40. ಸೊ ನಮಗೆ ಇಲ್ಲಿ ಬರುತ್ತೆ 40. 340 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅದು ಏನು ತಲೆ ಕೆಡಿಸ್ಕೊಬೇಡಿ, ಭಯ ಪಡ್ಕೊಬೇಡಿ. ಮೇನಾಗಿ ಇದು ಇಂಪೋರ್ಟ್ ಎಷ್ಟಿದೆ? 263 ಇದೆ. 250, 260. ಸೊ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ನೆಕ್ಸ್ಟು 2009, 10, 345 ಅಂತೆ. 300, 350 ಇದೆ. 345 ಅಂದರೆ ಒಂದು ಇಲ್ಲಿ ಬರ್ಬೋದು. 350ಗಿಂತ ಕಮ್ಮಿ ಅಲ್ವಾ? ಸೊ 345. ನೆಕ್ಸ್ಟು 340, 258 ಇದೆ. 250 ಇಲ್ಲಿಗೆ 10 ಬರುತ್ತೆ. 10 ತೊಗೊಬಿಡಿ. ಓಕೆನಾ? 358. ನೆಕ್ಸ್ಟು 308, 206. 308 ಅಂದರೆ ನಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ 308. ನೆಕ್ಸ್ಟು 206. 206 ಅಂದರೆ ನಮಗೆ ಇಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ಮಲ್ಟಿಪಲ್ ಅಂದರೆ ಎರಡೂ ಒಟ್ಟಿಗೆ ಪಕ್ಕದಾಗ ನಿಲ್ಲಿಸೋದು ಅಂತ. ಇದು ಎಕ್ಸ್ಪೋರ್ಟ್, ಇದು ಇಂಪೋರ್ಟ್. ಎಕ್ಸ್ಪೋರ್ಟ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಇಂಪೋರ್ಟ್. ಓಕೆನಾ? ಮಲ್ಟಿಪಲಲ್ಲಿ ಆಯ್ತಲ್ಲ. ನೀವು ಅಮೌಂಟ್ ಚೇಂಜ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಮಾಡೋಣ. ಇದು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ನಿಮಗಿದು ಏನಂತೆ ಅಮೌಂಟ್ ಫಾರ್ಮಲ್ಲಿ ಕೊಡೋದಿಲ್ಲ. ಸೊ ಪರ್ಸೆಂಟೇಜ್ ಫಾರ್ಮಲ್ಲೇ ಕೊಡ್ತಾನೆ. ರೆಪ್ರೆಸೆಂಟ್ ದ ಫಾಲೋಯಿಂಗ್ ಪಾಪ್ಯುಲೇಷನ್ ಆಫ್ ಸಿಟಿ ಎ ಬೈ ಪರ್ಸೆಂಟೇಜ್ ಡಯಾಗ್ರಾಮ್. 1995 45% ಮೆನ್ನು, 35% ವುಮೆನ್, ಚಿಲ್ಡ್ರನ್ಸ್ 20% ಇದ್ದು. 96 44% ಮೆನ್, 34% ವುಮೆನ್, 22% ಚಿಲ್ಡ್ರನ್. 99 48% ಮೆನ್, ವುಮೆನ್ 36%, ಚಿಲ್ಡ್ರನ್ 16% ಇದ್ದು. ಸೊ ಇವಾಗ ನಾವೇನು ಮಾಡ್ತೀವಿ? 1995, 1990, 1997ನ ತೊಗೊಳ್ತೀವಿ. ಇಲ್ಲಿ ನಾನು ಪರ್ಸೆಂಟೇಜ್ನ 10, 20, 30, 40, 50, 60 ಅಂತ ತೊಗೊಂಡಿದ್ದೀನಿ. ನೀವು 5ಇಂದ ಅದು ಸ್ಟಾರ್ಟ್ ಮಾಡಿ, ಇಲ್ಲ 20, 40, 60 ಹಾಗಾದರೂ ನೀವು ತೊಗೋಬೋದು. ಇವಾಗ ಫಸ್ಟು ಮೆನ್ ಎಷ್ಟು ಪರ್ಸೆಂಟ್ ಇದೆಯಂತೆ? 45% ಇದೆಯಂತೆ. ಸೊ ಎಷ್ಟಿದೆ? 40. ಇಲ್ಲಿ 40 ಇದೆ. 45 ಅಂದರೆ ಇಷ್ಟಕ್ಕೆ ಬರುತ್ತೆ. ಓಕೆನಾ? ಮೆನ್ನು 45% ಇದೆ. ಸೊ ಇಲ್ಲೊಂದು ಅಂಡರ್ಲೈನ್ ಹಾಕೊಳ್ಳೋಣ. 95 ವುಮೆನ್ನು 35% ಇದೆ ಅಂತೆ. ಇಲ್ಲಿಂದ ಇಲ್ಲಿಗೆ 5% ಆಯಿತು. ಇಲ್ಲಿಂದ ಇಲ್ಲಿಗೆ 5% ಆಯಿತು. ಓಕೆನಾ? ನೆಕ್ಸ್ಟು 10, 20, 30. 10, 20, 30 10, 20, 30, 35. ಓಕೆನಾ? ಇವಾಗ ಇಲ್ಲಿಗೆ ಏನಾಗುತ್ತೆ? ಇಲ್ಲಿ ವುಮೆನ್ಸ್ ಬರ್ತಾಳೆ. ಅಲ್ಲಿ ಮೆನ್ ಇದ್ದ, ಇಲ್ಲಿ ವುಮೆನ್ ಬರ್ತಾನೆ. ನಾವು ಇಲ್ಲಿಂದಲೇ ಹೊಸ್ದಾಗಿ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ 20 ಚಿಲ್ಡ್ರನ್ ಇದೆ. ಸೊ ಇಲ್ಲಿ 8ಗೆ ಸ್ಟಾಪ್ ಆಗುತ್ತೆ. 10, 20. ನೀವು ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಶೇಡಿಂಗ್ ಮಾಡಬೇಕು ನೀವು.
ಇವಾಗ ಇದು ಎಷ್ಟು ಪರ್ಸೆಂಟ್ ಇದೆ, 45% ಇದೆ, ಇದು 35% ಇದೆ, ಇದು 20% ಇದೆ. ಇದು ಚಿಲ್ಡ್ರನ್ನು, ಇದು ವುಮೆನ್, ಇದು ಮೆನ್. ಓಕೆನಾ. ಇವಾಗ 95 ಆಯಿತು. 96 ಹಾಕೊಳ್ಳೋಣ. 96ಅಲ್ಲಿ ಮೆನ್ನು 44% ಇದ್ದಂತೆ. ಓಕೆನಾ. ನೆಕ್ಸ್ಟು ವುಮೆನ್ 34% ಇದ್ದಂತೆ. 34 ಅಂದರೆ 10, 20, 30 10, 20, 30. ಇಲ್ಲಾಂದರೆ ಏನು ಮಾಡಿ, ಈಗ ನೋಡಿ 44, 34, 22 ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ 100% ಬರುತ್ತೆ. ಸೊ 100%ಗೆ ಲೈನ್ ಹಾಕೋಬಿಡಿ. ಓಕೆನಾ. ಇವಾಗ ಚಿಲ್ಡ್ರನ್ ಎಷ್ಟಿದೆ, 22%. ಇಲ್ಲಿಂದ 10, 22 ಅಂದರೆ ಇಲ್ಲಿಗೆ ಬರುತ್ತೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಚಿಲ್ಡ್ರನು. ನೆಕ್ಸ್ಟು 34% ವುಮೆನ್ಸ್ ಇರೋದು. 34 ಅಂದರೆ 10, 20, 34 ಅಂದರೆ ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿಗೆ ಬರುತ್ತೆ. ಓಕೆನಾ. ಆ್ಯಂಡ್ ರಿಮೈನಿಂಗ್ 44% ಏನಾಗುತ್ತೆ, ಮೆನ್ಸ್ದಾಗುತ್ತೆ. ಇದು ಮೆನ್ 44%, 34% ವುಮೆನ್, 22% ಚಿಲ್ಡ್ರನ್. ಇದು ಅಷ್ಟೇ 48 + 36 + 16 ಮಾಡಿದ್ರೆ ನಮಗೆ 100% ಬರುತ್ತೆ. ಇವಾಗ ಚಿಲ್ಡ್ರನ್ ಎಷ್ಟಿದೆ, 16% ಇದೆ. 10, 15, 16 ಅಂದರೆ ಈ ಒಂದು ಇಲ್ಲಿ ಬರುತ್ತೆ. 10, 16 ಇಲ್ಲಿ ಬರುತ್ತೆ. ನೆಕ್ಸ್ಟು 36% ಇದೆ. 10, 20, 30 6 ಅಂದರೆ ಒಂದು ಇಲ್ಲಿ. ರಿಮೈನಿಂಗ್ 48% ಏನಾಗುತ್ತೆ, 40 ಇದು ಇಲ್ಲಿ ಬರುತ್ತೆ ನೋಡಿ. ಇದು ಇಲ್ಲಿ ಬರುತ್ತೆ. ನೀವು ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಮಾಡಿ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. 48%, 36%, 16%. ಇದು ಪರ್ಸೆಂಟೇಜಲ್ಲಿ ಕೊಟ್ಟರೆ ಹೀಗೆ ಕೊಡಬೇಕು. ಅದೇ ಡಿವಿಯೇಷನ್ ಬಾರ್ ಡಯಾಗ್ರಾಮ್ ಇರುತ್ತೆ ನೋಡೋಣ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಡಿವಿಯೇಷನ್ ಬಾರ್ ಡಯಾಗ್ರಾಮ್. ಫಾಲೋಯಿಂಗ್ ಆರ್ ದ ಫಿಗರ್ಸ್ ರಿಲೇಟೆಡ್ ಟು ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಫಾರ್ 6 years. ರೆಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಬೈ ಡಿವಿಯೇಷನ್ ಬಾರ್. ಡಿವಿಯೇಷನ್ ಬಾರಲ್ಲಿ ಪ್ಲಸ್ ಜೊತೆಗೆ ಮೈನಸ್ಸು ಬರುತ್ತೆ. ಓಕೆನಾ. ಇಲ್ಲಿ ನೋಡಿ 0, x, y ಇದೆ. ಇಲ್ಲಿ -10, -20, -30, -40 ಸೊ ಆನ್ ಇದೆ. 1999ಅಲ್ಲಿ 25 ಇಂಪೋರ್ಟ್ ಮಾಡಿದೆ. ಹಾಗೆ ಎಕ್ಸ್ಪೋರ್ಟು 25 ಮಾಡಿದ್ದಾರೆ. ಅದರಲ್ಲಿ ಇಂಪೋರ್ಟ್ ಮಾಡಿರೋದು ಎಷ್ಟು, 5. ಇವಾಗ ನಮ್ಮ ಹತ್ರ ಎಷ್ಟು ಮಿಕ್ಕಿದೆ, 20 ಮಿಕ್ಕಿದೆ. ಸೊ ಇದೇನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ಸು ಇವಾಗ 70 - 20 ಮಾಡಿದ್ರೆ +15. ಅದೇ 70 - 110 ಮಾಡಿದ್ರೆ ಏನಾಗುತ್ತೆ, -40 ಆಗುತ್ತೆ. 90 - 50 ಮಾಡಿದ್ರೆ +40 ಆಗುತ್ತೆ. ಮತ್ತು 100 - 130 ಮಾಡಿದ್ರೆ -30 ಆಗುತ್ತೆ. ಓಕೆನಾ. ಇವಾಗ ಇದನ್ನು ಮಾಡ್ಕೊಂಡು ಹೋಗೋಣ. ಫಸ್ಟು ಏನಿದೆ, 1999ಅಲ್ಲಿ 25 ಇದೆ. 10, 20 ಇಲ್ಲಿ ಮಧ್ಯದಲ್ಲಿ 25 ಬರುತ್ತೆ. ಓಕೆನಾ. ಇದು ಆಯಿತು. ಯಾವ ವರ್ಷದಿದು, +20 1999ದು. ನೆಕ್ಸ್ಟು 2000 ಎಷ್ಟಿದೆ, +50 ಇದೆ. 50 ಎಲ್ಲಿದೆ, ಇಲ್ಲಿದೆ. +50 +50. ನೆಕ್ಸ್ಟು 2001ಅಲ್ಲಿ ಎಷ್ಟಿದೆ, -40 ಇದೆ. ಸೊ -40 ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. -40 ಪ್ಲಸ್ ಇದ್ದ ಅಪ್ಪರು ಇಲ್ಲಿ ನೋಡಿ, -10, -20, -30, -40 ಈ ಕಡೆ ಬಂತು. ಓಕೆನಾ. ನೆಕ್ಸ್ಟ್ 2002ನಲ್ಲಿ ಎಷ್ಟಿದೆ, +40 ಇದೆ. +40 ಬಂದ ಇಲ್ಲಿ ಮೇಲ್ಗಡೆ ತೊಗೊಳ್ತೀವಿ. +40 ಇದು 2002, ಇದು 2001. ನೆಕ್ಸ್ಟು 2003ನಲ್ಲಿ -30 ಇದೆ. ಎಷ್ಟು, 10, 20, 30 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಎಷ್ಟಿದೆ, ಇದು -40, ಇದು -30, ಇದು 2003. ಸೊ ಇವಾಗ ಮೈನಸ್ ಆಗಿ ಅದನ್ನು ಏನು ಮಾಡಬೇಕು, ನಾವು ಶೇಡಿಂಗ್ ಮಾಡಬೇಕು. ಇವಾಗ ಡಿವಿಯೇಷನ್ ಬಾರ್ ಚಾರ್ಟು ನಿಮ್ಗೆ ಈ ಥರ ಬರುತ್ತೆ. ಇವಾಗ ಫಸ್ಟು ಡೈಮೆನ್ಷನಲ್ ಡಯಾಗ್ರಾಮ್ ಆಯಿತು ಅಲ್ವಾ. ಇವಾಗ 2 ಡೈಮೆನ್ಷನಲ್ ಡಯಾಗ್ರಾಮಲ್ಲಿ ರೆಕ್ಟ್ಯಾಂಗಲ್ ಮತ್ತು ಪೈ ಚಾರ್ಟ್ ಇದೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ.
ಇಲ್ಲಿ ನೋಡಿ, ಈ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕೇಳ್ತಾನೆ. 14 ಮಾರ್ಕ್ಸಲ್ಲಿ ಯಾವುದು ಕ್ವಶನ್ಸ್ ಇರಲ್ಲ. ಇನ್ ಕೇಸ್ ಕೇಳಿದ್ರೆ ಲೈಕ್ ಪೈ ಚಾಟು ಮತ್ತು ರೆಕ್ಟ್ಯಾಂಗಲ್ ಡಯಾಗ್ರಾಮು ಅದೆಲ್ಲ ಒಟ್ಟೊಟ್ಟಿಗೆ ಕೇಳೋದು, ಆ ಥರ ಮಾಡ್ತಾನೆ. ಬಟ್ ಆಲ್ಮೋಸ್ಟ್ ತುಂಬ ಕಮ್ಮಿ ನಿಮಗೆ 14 ಮಾರ್ಕ್ಸಿಗೆ ಕೇಳೋಂಥದ್ದು. ಇಲ್ಲಿ ನೋಡಿ, 2 ಡೈಮೆನ್ಷನಲ್ ಡಯಾಗ್ರಾಮಲ್ಲಿ ಫಸ್ಟ್ ಬಂದು ರೆಕ್ಟ್ಯಾಂಗಲ್ ಇರುತ್ತೆ. ಫಸ್ಟ್ ಬಂದು ನಿಮಗೆ ಫಸ್ಟು ರೆಕ್ಟ್ಯಾಂಗಲ್ಸ್ ಬರುತ್ತೆ. ಇಲ್ಲೇನು ಕೊಟ್ಟಿದ್ದಾನೆ ನೋಡಿ, ಪರ್ಟಿಕ್ಯುಲರ್ಸ್, ಕಮಾಡಿಟಿ ಎ, ಕಮಾಡಿಟಿ ಬಿ, 2 ಕಮಾಡಿಟಿ ಕೊಟ್ಟಿದ್ದಾನೆ. ಅದರಲ್ಲಿ ಪ್ರೈಸ್ ಆಫ್ ಯೂನಿಟ್ಟು ಎದು 10, ಬಿದು 12 ಅಂತೆ. ಕ್ವಾಂಟಿಟಿ ಸೋಲ್ಡು ಎದು 20 ಸೇಲ್ ಆಗಿದೆ, ಬಿದು 24 ಸೇಲ್ ಆಗಿದೆ. ಕಾಸ್ಟ್ ಆಫ್ ರಾ ಮೆಟೀರಿಯಲು 100 ರುಪೀಸ್ ಆಗಿದೆ, ಇದಕ್ಕೆ 120 ಆಗಿದೆ. ಅದರ್ ಎಕ್ಸ್ಪೆನ್ಸಸ್ಸು 60. ಇವಾಗ ನೋಡಿ, ಏನೋ ಒಂದು ರೆಡಿ ಮಾಡಿ ಸೇಲ್ ಮಾಡಿದ್ದಾನೆ, ಅದಕ್ಕೆ ಪ್ರೈಸ್ ಬಂದು 10 ರುಪೀಸ್ ಅಂತೆ. ಒಂದು ಯೂನಿಟಿಗೆ 10 ರುಪೀಸು ಎಗೆ, 12 ರುಪೀಸ್ ಬಿಗೆ. ಮತ್ತು ಕ್ವಾಂಟಿಟಿ ಸೋಲ್ಡ್ ಆಗಿರೋದು 20 ಯೂನಿಟ್ಸು ಸೇಲ್ ಆಗಿದೆ. ಓಕೆನಾ. ಕಾಸ್ಟ್ ಆಫ್ ರಾ ಮೆಟೀರಿಯಲು, ಅದು ರೆಡಿ ಮಾಡೋದಕ್ಕೆ ರಾ ಮೆಟೀರಿಯಲು 100 ರುಪೀಸ್ ಖರ್ಚಾಗಿದೆ. ಅದರ್ ಎಕ್ಸ್ಪೆನ್ಸಸ್ 60 ರುಪೀಸ್ ಖರ್ಚಾಗಿದೆ. 40 ರುಪೀಸ್ ಪ್ರಾಫಿಟ್ ಆಗಿದೆ. ಸೊ ನಮಗಿವಾಗ ಏನು ಬೇಕಂದರೆ, ನಾವು ರೆಕ್ಟ್ಯಾಂಗಲ್ ಡಯಾಗ್ರಾಮ್ ಇದನ್ನು ಮಾಡಬೇಕಂದ್ರೆ ನಮಗೆ ಟೋಟಲ್ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಾಗಬೇಕು. ಇವಾಗ ಹೇಗೆ ತೊಗೋತೀವಿ, ಫಸ್ಟು ಕಮಾಡಿಟಿ ಎ, ಬಿದು ನೋಡೋಣ. ಇವಾಗ ರಾ ಮೆಟೀರಿಯಲ್ ಎಷ್ಟಿದೆ, ರಾ ಮೆಟೀರಿಯಲು ಏದು ಎಷ್ಟಿದೆ, 100 ಇದೆ. ಈ 100ಅಲ್ಲಿ ಎಷ್ಟು ಯೂನಿಟ್ ಸೋಲ್ಡ್ ಆಗಿದೆ, 20 ಯೂನಿಟು. 21 25. ಸೊ ಏನಾಯಿತು, 5 ಆಯಿತು ರಾ ಮೆಟೀರಿಯಲು. ಓಕೆನಾ. ಅದರ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 60 ಇದೆ. 60 ಡಿವೈಡೆಡ್ ಬೈ 20 ಯೂನಿಟ್ ಅಂತೆ. 2 1s 2 3s 21s 23s. ಓಕೆನಾ. ನೆಕ್ಸ್ಟು ಪ್ರಾಫಿಟ್ ಎಷ್ಟು ಬಂದಿದೆ, 40 ಬಂದಿದೆ ಅಂತೆ. 40 ಡಿವೈಡೆಡ್ ಬೈ 20, 1s 2s 2 ಬಂತು. ಹಾಗೆ ಇಲ್ಲೂ ಮಾಡ್ಕೊಳ್ಳಿ. ಎಷ್ಟಿದೆ ಇಲ್ಲಿ, 120 ಡಿವೈಡೆಡ್ ಬೈ 24 ಇದೆ. ನೆಕ್ಸ್ಟು 96 ಡಿವೈಡೆಡ್ ಬೈ 24, 72 ಡಿವೈಡೆಡ್ ಬೈ 24 ಮಾಡಿದ್ರೆ ನಮಗೆ ಫಸ್ಟು ರಾ ಮೆಟೀರಿಯಲ್ಸ್ 5 ಬರುತ್ತೆ, ಅದರ್ ಎಕ್ಸ್ಪೆನ್ಸಸ್ 4 ಬರುತ್ತೆ, ಪ್ರಾಫಿಟ್ಟು 3 ಬರುತ್ತೆ. ಓಕೆನಾ. ಫಸ್ಟು ಇವಾಗ ನಾವು ಇಲ್ಲಿ ನೋಡಿ, ಕಾಸ್ಟ್ ಪರ್ ಯೂನಿಟ್ ಇನ್ ರುಪೀಸು ಕಮಾಡಿಟಿನ ತೊಗೊಂಡಿದ್ದೀನಿ. ಇವಾಗ ನಾವು ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. 5 + 3 + 2 ಆ್ಯಡ್ ಮಾಡಿದ್ರೆ 10 ಬರುತ್ತೆ. 5 + 4 + 3 ಆ್ಯಡ್ ಮಾಡಿದ್ರೆ 12 ಬರುತ್ತೆ. ಇವಾಗ ಫಸ್ಟು ಎ ಕಮಾಡಿಟಿ ಮತ್ತು ಬಿ ಕಮಾಡಿಟಿ. ಎ ಕಮಾಡಿಟಿ ಟೋಟಲ್ ಎಷ್ಟಿದೆ, 10 ಇದೆ. ಸೊ ಲೈನ್ ಹಾಕೊಬಿಡೋಣ, 10. ಇದು ಎ ಕಮಾಡಿಟಿ. ನೆಕ್ಸ್ಟು ಇವಾಗ ಬಿ ಕಮಾಡಿಟಿ ಎಷ್ಟಿದೆ, 12 ಇದೆ. 12 ಇಲ್ಲಿಗೆ ಲೈನ್ ಹಾಕೊಬಿಡೋಣ. ಓಕೆನಾ. ಇವಾಗ ರಾ ಮೆಟೀರಿಯಲ್ ಎಷ್ಟಿದೆ, 5 ಇದೆ. ಸೊ 5 ಅಂದರೆ ಎಲ್ಲಿಗೆ ಬರುತ್ತೆ ನಿಮಗೆ, ಈ ಕಡೆಯಿಂದನೇ ಹೋಗೋಣ. 5 ಅಂದರೆ ನಿಮಗೆ ಇಲ್ಲಿಗೆ ಬರುತ್ತೆ. ಓಕೆನಾ. ನೆಕ್ಸ್ಟು 3 ಇದೆ ಎಕ್ಸ್ಪೆನ್ಸಸ್ಸು. ಇಲ್ಲಿಗೆ 5 ಅಂದರೆ 6 7 8, 3 ಇಲ್ಲಿಗೆ ಬರುತ್ತೆ. ಫೈವ್ ಅಲ್ವಾ, 5 ಇಲ್ಲಿ ಬರುತ್ತೆ. 5 ಇಲ್ಲಿ ನೋಡಿ, 4 ಮತ್ತು 6 ಮಧ್ಯದಲ್ಲಿ ಬರುತ್ತೆ 5. ಓಕೆನಾ. ಇಲ್ಲಿ 5 ಆಯಿತು. ಇವಾಗ ನೆಕ್ಸ್ಟು 3, 5 6 7 7 ನಮಗೆ 3 ಎಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ಓಕೆನಾ. ಇದು ಏನು ರಾ ಮೆಟೀರಿಯಲು ಎಷ್ಟಿದೆ, 5 ಇದೆ. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ಸು 3 ಇದೆ, ಪ್ರಾಫಿಟ್ಟು 2 ಇದೆ. ಓಕೆನಾ. ಇಲ್ಲೂ 12 ತೊಗೊಂಡಿದ್ದೀವಲ್ಲ, ಫಸ್ಟು 5 ಇದೆ. 5 ಅಂದರೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟು 4 ಬಂದರೆ 1 2 3 4 ಇಲ್ಲಿ ಬರುತ್ತೆ. ನೆಕ್ಸ್ಟು ರಿಮೈನಿಂಗು 3 ಪ್ರಾಫಿಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ರಾಫಿಟ್ 3, ಅದರ್ ಎಕ್ಸ್ಪೆನ್ಸಸ್ 4, ರಾ ಮೆಟೀರಿಯಲ್ 5. ನೋಡಿ, ತುಂಬ ಈಸಿ ಪ್ರಾಬ್ಲಮ್ಮು. ಬಟ್ ನೀವೇ ಪ್ರಾಕ್ಟಿಕಲಾಗಿ ಮಾಡಿದ್ರೆ ಅರ್ಥ ಆಗುತ್ತೆ ನೋಡೋದಕ್ಕಿಂತ. ಇವಾಗ ರೆಕ್ಟ್ಯಾಂಗಲ್ ಒಂದಾಯ್ತಲ್ಲ, ನೆಕ್ಸ್ಟು ಪೈ ಚಾರ್ಟ್ ಇದೆ. ಪೈ ಚಾರ್ಟ್ ಮಾಡೋದಕ್ಕೆ ಪ್ರೊಟ್ರಾಕ್ಟರ್ ನಿಮಗೆ ಬೇಕೇ ಬೇಕು. ಇವಾಗ ಪ್ರೊಟ್ರಾಕ್ಟರಲ್ಲಿ ನಮಗೆ ಎಷ್ಟು ಡಿಗ್ರೀಸ್ ಇದೆ, 360 ಡಿಗ್ರೀಸ್ ಇದೆ ಅಲ್ವಾ. ಸೊ ಇದಿಷ್ಟು ನಾವು 360 ಡಿಗ್ರೀಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ. ಹೇಗೆ ಮಾಡೋದಂತ ನೋಡೋಣ. ಇಲ್ಲೇನು ಕೊಟ್ಟಿದ್ದಾನೆ,
ಇನ್ ಕೇಸ್ ನಿಮಗೆ ಕ್ವಶನ್ ಇಲ್ಲೇ ಕೊಟ್ಟಿದ್ದ ನೋಡಿ, ಪೈ ಡಯಾಗ್ರಾಮ್ ಏನಾದರೂ ಡ್ರಾ ಮಾಡಿ ಅಂದರೆ ಫಾರ್ಮರ್ಸು 20 ಪೈಸಾ, ಸ್ಪಿನ್ನರ್ 30 ಪೈಸಾ, ವೀವರ್ 25 ಪೈಸಾ, ಡಯರ್ 10 ಪೈಸಾ, ಏಜೆಂಟ್ 15 ಪೈಸಾ ಅಂತೆ. ಸೊ ಇವಾಗ ಏನು ಮಾಡ್ತೀವಿ, 20 ಪೈಸಾ ಇಂಟು 360% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 20 ಇಂಟು 360 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 72 ಡಿಗ್ರಿ ಬರುತ್ತೆ. 30 ಇಂಟು 360% ಮಾಡಿದ್ರೆ 108 ಬರುತ್ತೆ. 25 ಇಂಟು 360 ಮಾಡಿದ್ರೆ 90 ಡಿಗ್ರೀಸ್ ಬರುತ್ತೆ. ಇದು 36 ಬರುತ್ತೆ, ಇದು 54 ಡಿಗ್ರಿ ಬರುತ್ತೆ. ಓಕೆನಾ, ಟೋಟಲ್ ಎಷ್ಟಿದೆ, ಇದು 360 ಡಿಗ್ರೀಸ್ ಇದೆ. ಹೆಂಗೆ ಮಾಡೋದು, 30 ಇಂಟು 360, 30 ಇಂಟು ಇದು ಕ್ವಶನ್ ಪಕ್ಕನೇ ಬರ್ತಾ ಇದ್ದೀನಿ, ಬಟ್ ನೀವೆಲ್ಲ ಹಂಗೆ ಮಾಡೋದಕ್ಕೆ ಹೋಗಬೇಡಿ. 30 ಇಂಟು 360 ಡಿಗ್ರಿ. ಇವಾಗ ಫಸ್ಟು ನಾವು ಸರ್ಕಲ್ ಹಾಕ್ಕೊಳ್ಳೋಣ. ಲೈಕ್ ನಿಮ್ಮ ಸ್ಕೂಲ್ ಟೈಮಲ್ಲಿ ಯೂಸ್ ಮಾಡಿರ್ತಾರೆ ಅನಿಸುತ್ತೆ ಪ್ರೊಟೆಕ್ಟರ್ ಎಲ್ಲನೂ. ಇವಾಗ ಮತ್ತೆ ಯೂಸ್ ಮಾಡೋವಂಥ ಟೈಮ್ ಬಂದಿದೆ. ಓಕೆನಾ, ಇವಾಗ ಪೆನ್ನಲ್ಲೇ ಹಾಕೋಬಿಡೋಣ ನಾವು. ಪೆನ್ನಲ್ಲೋಯ್ತು, ಇಲ್ಲಿದೆ. ಫಸ್ಟ್ ಒನ್ ಫಾರ್ಮರ್ಸಿಗೆ ಎಷ್ಟು ಹೇಳ್ತಿರೋದು ಅವನು, 72 ಡಿಗ್ರಿ. ಇವಾಗ ಫಸ್ಟ್ ಇದು 9 ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ 360 ಬರಬೇಕು. 72, 108, 90 + 36 + 54 ಮಾಡಿದ್ರೆ 360 ಕರೆಕ್ಟಾಗಿ ಬಂದಿದೆ. ಇವಾಗ ಫಸ್ಟು ಫಾರ್ಮರ್ದು ಎಷ್ಟಿದೆ, 72 ಡಿಗ್ರಿ. ಇಲ್ಲಿ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು. ಎಷ್ಟಿದೆ 72, ಎಲ್ಲಿ ಬರುತ್ತೆ ನಮಗೆ, ಇಲ್ಲಿ ಬರುತ್ತೆ. ಓಕೆನಾ, ಇದು ಯಾರ್ದಿದು, ಫಾರ್ಮರ್ 72 ಡಿಗ್ರಿ. ಇವಾಗ ನೆಕ್ಸ್ಟು 108 ಇದೆ. ಸೊ ನಾವು ಇದನ್ನೇ ರೊಟೇಟ್ ಮಾಡ್ಕೊಬಿಡೋಣ. ಎಷ್ಟಿದೆ, 108 ಇದೆ. ಇಲ್ಲಿ ಇಟ್ಕೊಂಡು 108. ಇಲ್ಲಿ ನೋಡಿ 10, 20, 30, 40, 50, 60, 70, 80, 90, 100, 110 ಇದೆ. 108 ಎಲ್ಲಿ ಬರುತ್ತೆ ನಮಗೆ, ಇಲ್ಲಿ ಬರುತ್ತೆ. ಓಕೆನಾ, ಇದು ಯಾರ್ದಿದು, ಸ್ಪಿನ್ನರ್ 108 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟು 90 ಡಿಗ್ರಿ. ಇವಾಗ ಇಲ್ಲಿಂದ ತಗೊಳ್ಳೋಣ 90 ಡಿಗ್ರಿ. ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ನೆಕ್ಸ್ಟ್ ಯಾವ್ದಿದೆ, ಡಯರ್ 36 ಡಿಗ್ರಿ. ಡಿಗ್ರಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. 10, 20, 30, ಇಲ್ಲಿ 5, 36. ಇವಾಗ ರಿಮೈನಿಂಗು ಏಜೆಂಟಿಗೆ 54 ಡಿಗ್ರೀಸ್ ಅಂತೆ. ನೋಡಿ ಕರೆಕ್ಟಾಗಿದೆಯಾ, ಇಲ್ಲಿ ನೋಡಿ 54 ಕರೆಕ್ಟಾಗಿ ಬಂದಿದೆ. ನಾವು ಮಾಡಿದ ಪ್ರಾಬ್ಲಮ್ ಕರೆಕ್ಟ್ ಇದೆ. ಸೊ ಇದು ಫಸ್ಟ್ ಚಾಪ್ಟರು. ಇಲ್ಲಿಗೆ ವೈಂಡ್ ಅಪ್ ಮಾಡೋಣ ನಾವು. ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೈಕ್ ಇದೇ ನೋಟ್ಸನ್ನು ನಾನು PDF ಮಾಡಿ ಬೇಕಂದರೆ ಇನ್ಸ್ಟಾದಲ್ಲಿ ಕಳಿಸ್ತೀನಿ, ಇಲ್ಲ ಇದನ್ನೇ ಓದ್ಕೊಳ್ಳಿ. ಆ್ಯಂಡ್ ನಾನು ಏನು ಪ್ರಾಬ್ಲಮ್ ಮಾಡಿದ್ದೀನಿ ಅದನ್ನು ಅಮೌಂಟು ಚೇಂಜ್ ಮಾಡಿ, ಇಲ್ಲ ನಂಬರ್ಸ್ನ ಚೇಂಜ್ ಮಾಡಿ ಇನ್ನೊಂದು ಸತಿ ನೀವು ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈಸಿ ಆಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.